ಬಸವಲಿಂಗಾಯ ನಮಃ. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಸಹಯೋಗದಲ್ಲಿ ನಡೆಯುವ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 98. ಇಂದು ಶ್ರೀ ಚನ್ನಬಸವೇಶ್ವರ ಸಂಪಾದನೆ ಮುಂದುವರಿದ ಭಾಗ. ಉಪನ್ಯಾಸಕರು ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು CSI ಕಾಮರ್ಸ್ ಕಾಲೇಜ್ ಧಾರವಾಡ. ಡಾಕ್ಟರ್ ಶಂಭು ಹೆಗ್ಡಾಳ್ ಅವರಿಗೆ ಎಲ್ಲ ಶರಣರ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಆಗಮಿಸಿದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪ್ರಾರ್ಥನೆ ಶ್ರೀ ಮನೀಶ್ ನೂಲಾ ಅವರಿಂದ. ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಗಂಗೆ ಯಮುನೆಗಳ ಸಂಗಮದೊಳು ಮಿಂದು ಶೃಂಗಾಟದು ಪರಿಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತೀಡಿ. ಕರಣೇಂದ್ರಿಯಗಳೆಂಬ ಮಿರುಗುವಕ್ಷತೆಯ ನಿಟ್ಟರಿವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ನಿರದೆತ್ತಿ ಪರಿಪೂರ್ಣ ನೈವೇದ್ಯವನು ಮಾಡಿ ಮೆರೆವ ತ್ರಿಗುಣವೆಂಬ ವರತಾಂಬೂಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಕರದಿಷ್ಟಲಿಂಗವಿದೆ ಶರೀರದಲ್ಲಿ ಪರವಸ್ತು ತಾನಾಗಿದೆ. ಒಳ ಹೊರಗೆರಡೆಂಬರಿ ಅರಿವನೆ ಮೀರಿ ಗುರು ಸಿದ್ಧನಂಗ್ರಿಯೊಳ್ ಬೆರದೇಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ. ಎಲ್ಲರಿಗೂ ಶರಣು ಶರಣಾರ್ಥಿ. ನಿಮ್ಮೊಳು ಪ್ರಾಣಲಿಂಗ ಪೂಜೆ ಮಾಡಿರೋ ಎನ್ನುವ ಪ್ರಾರ್ಥನೆಯನ್ನು ಮಾಡಿದಂಥ ಮನೀಶ್ ನೂಲಾ ಅಣ್ಣವರಿಗೆ ಶರಣು ಶರಣಾರ್ಥಿಗಳು. ಈಗ ಉಪನ್ಯಾಸ ಮಾಲಿಕೆ 98 ಮುಂದುವರೆದ ಭಾಗ. ಕಳೆದ ವಾರ ಅತ್ಯಂತ ಒಂದು ಕುತೂಹಲಕಾರಿ ಸನ್ನಿವೇಶ. ಪ್ರಭುದೇವರು ಚನ್ನಬಸವಣ್ಣ ಕೇಳುವಂಥದ್ದು, ಅನಿಮಿಷಂಗೆ ಲಿಂಗ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿಯುತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನ ನೋಡ ನೀನು. ಭಕ್ತಿ ದಳದುಳದಿಂದ ಚೆನ್ನ ಸಂಗಮನಾಥನೆಂಬ ಲಿಂಗವ ಅವಗ್ರಹಿಸಿಕೊಂಡನಾಗಿ ಬಸವಣ್ಣನ ಸಂಪ್ರದಾಯದ ಕಂದನ ನೋಡ ನಾನು. ಇಂತಿಬ್ಬರಿಗೆಯೂ ಒಂದೇ ಕುಲಸ್ಥಳವಾದ ಕಾರಣ ಕೂಡಲ ಸಂಗೈನಲ್ಲಿ ಮಹಾಮನೆಯ ಪ್ರಸಾದ ಇಬ್ಬರಿಗೂ ಒಂದೇ ಕಾಣ ಎನ್ನುವ ಒಂದು ಕುತೂಹಲಕಾರಿ ಸನ್ನಿವೇಶಕ್ಕೆ ಬಂದು ನಿಂತವೆ. ಅದರ ಮುಂದಿನ ಭಾಗವನ್ನು ಗುರುಗಳು ಉಪನ್ಯಾಸ ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಕಾಯದೊಳಗುರು ಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ನೆನೆದುಕೊಂಡು ಬಸವ ಸಮಿತಿ, ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಯಾವತ್ತು ಸದಸ್ಯರಲ್ಲಿ ಭಕ್ತಿಯಿಂದ ವಂದಿಸಿ, ಆನ್ಲೈನ್ ಅರಿವಿನ ಮನೆಯ ಶೀರ್ಷಿಕೆಯಲ್ಲಿ ನಡೀತಕ್ಕಂತಹ ಶೂನ್ಯ ಸಂಪಾದನೆಯ ಅನುಭವ ಮಾಲಿಕೆ 98ರ ಈ ಸಂಚಿಕೆಯಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಆನ್ಲೈನ್ ಮೂಲಕ ಇದನ್ನು ವೀಕ್ಷಣೆ ಮಾಡ್ತಿರಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಶರಣಾರ್ಥಿಗಳು. ಕಳೆದ ವಾರ
ನಾವು ಪ್ರಭುದೇವರು ಮತ್ತು ಚನ್ನಬಸವಣ್ಣವ್ರ ನಡುವೆ ಒಂದಿಷ್ಟು ವಿಚಾರಗಳ ವಿನಿಮಯ ಆಯಿತು. ಅವರು ಬಸವಣ್ಣವರ ಒಂದು ಪ್ರಸಂಗವನ್ನು ವಿವರಿಸಿ ಬದನೆಕಾಯಿಗಳು ಬಾಣಲಿಂಗವಾಗವೆ ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಟ್ಟು ನಮ್ಮ ಬಸವಣ್ಣನ ದೃಷ್ಟಿ ತಾಗಲು ಬದನೆಕಾಯಿ ಕಟ್ಕೊಂಡು ಬಂದಿರ್ತಾರವರು ಜಂಗಮ ವೇಷದಲ್ಲಿ. ಬಸವಣ್ಣವ್ರ ದೃಷ್ಟಿ ತಾಗಿದ ತಕ್ಷಣ ಬದನೆಕಾಯಿ ಹೋಗಿ ಲಿಂಗಗಳೇ ಆಗ್ತಾವೆ ಅನ್ನುವಂಥ ಪ್ರಸಂಗವನ್ನು ವಿವರಿಸಿ, ಇದು ಕಾರಣ ಕೂಡಲ ಚೆನ್ನ ಸಂಗನಲ್ಲಿ ಅನಿಮಿಷ ಪ್ರಭುವಿಂಗೆ ಬಸವಣ್ಣ ಗುರುವಾದ ಕಾರಣ ನಾನು ನಿಮಗೆ ಚಿಕ್ಕ ತಮ್ಮ ಕೇಳ ಪ್ರಭುವೇ, ಈ ಸಂಬಂಧವನ್ನು ಅವರು ಅಲ್ಲಿ ಬೆಸಿತಾರೆ. ಪ್ರಭುದೇವರಿಗೆ ನಾನು ಚಿಕ್ಕ ಸಹೋದರ, ಭಕ್ತಿ ಸಂಬಂಧದಲ್ಲಿ ನಾನು ಅವರ ಚಿಕ್ಕ ಸಹೋದರ. ಯಾಕಂದರೆ ನನಗಿಂತ ಮೊದಲನ ನಿಮ್ಮ ಗುರು ಅನಿಮಿಷಂಗೆ ಬಸವಣ್ಣವ್ರ ಲಿಂಗದೀಕ್ಷೆಯನ್ನು ಮಾಡಿದರು. ಆ ಲಿಂಗದೀಕ್ಷೆ ಮಾಡಿದ ಲಿಂಗವನ್ನು ನೀವು ಅನಿಮಿಷ ಗುರುವಿಂದ ನೀವು ಪಡ್ಕೊಂಡು ಬಂದಿರಿ. ಹೀಗಾಗಿ ನಿಮಗೂ ಬಸವಣ್ಣವರೇ ಗುರು ಆಗ್ತಾರೆ. ನನಗೂ ಬಸವಣ್ಣವ್ರು ಲಿಂಗದೀಕ್ಷೆ ಮಾಡಿ ಲಿಂಗವನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾವು ಒಂದೇ ಗುರುವಿನ ಶಿಷ್ಯರು. ಆ ರೀತಿಯಾಗಿ ನಾನು ನಿಮಗೆ ಭಕ್ತಿ ಸಂಬಂಧದಲ್ಲಿ ಚಿಕ್ಕ ತಮ್ಮ ಅನ್ನುವಂಥ ಮಾತನ್ನು ಹೇಳಿ ನಾವು ಮುಗಿಸಿದ್ವಿ. ಮತ್ತಂ ಅಷ್ಟಕ್ಕೆ ಸುಮ್ಮಿಡೋದಿಲ್ಲ ಅವರು. ಮತ್ತೆ ಹೇಳ್ತಾರೆ, ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ. ಸ್ಪಷ್ಟ ಹೇಳ್ತಾರೆ ಇಲ್ಲಿ. ಆ ಇತಿಹಾಸ ಎಷ್ಟು ಸರಿ ಬರ್ತಾವೆ ನೋಡ್ರಿ. ಅನಿಮಿಷ ದೇವರಿಗೆ ಲಿಂಗವನ್ನು ಕೊಟ್ಟವ್ರು ಬಸವಣ್ಣವ್ರು ಅಂತ ಚನ್ನ ಬಸವಣ್ಣವ್ರು ಹೇಳಕತ್ತಾರೆ ಇಲ್ಲಿ. ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿತ್ತಾಗಿ. ಪ್ರಭುದವ್ರಿಗೆ ಹೇಳಿದರು ಅವರು. ಅನಿಮಿಷಂಗೆ ಲಿಂಗ ಕೊಟ್ಟಾತ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ನಿನ್ಕೊಳಗೆ ದೇಹದ ಮೇಲೆ ಸದ್ಯ ಲಿಂಗ ಐತಲ್ಲಪ್ಪ, ಅದು ಅನಿಮಿಷ ದೇವರಿಗೆ, ಅನಿಮಿಷ ಯೋಗಿಗಳು, ಶಿವಯೋಗಿಗಳಿಗೆ, ಯೋಗಿಗಳಿಗೆ ಬಸವಣ್ಣವ್ರು ಕೊಟ್ಟಂಥ ಲಿಂಗ. ಆ ಲಿಂಗನೇ ಈ ಸದ್ಯ ನಿಮ್ಮ ಅಂಗದ ಮೇಲಿದೆ, ಅದು ನಿನಗೆ ಸೇರಿತ್ತಾಗಿ. ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು. ಹಾಗಾದ್ರೆ ನೀನು ಯಾವ ಬೆಡಗ ಹಿಡ್ಕೊಂಡು ಬರ್ತೀರ ಅಂದ್ರೆ ಬಸವಣ್ಣನ ಸಂಪ್ರದಾಯದ ಕಂದನ ನೀನು. ಆ ಬೆಡಗ ಬರ್ತಿಲ್ಲಿ. ಹೀಗಾಗಿ ಭಕ್ತಿ ದಳದುಳದಿಂದ ಚೆನ್ನ ಸಂಗಮನಾಥನೆಂಬ ಲಿಂಗವನ್ನು ಅನುಗ್ರಹಿಸಿಕೊಂಡೇನಾಗಿ ನಾನು ಕೂಡ ಬಸವಣ್ಣವರಿಂದನೇ ಲಿಂಗವನ್ನು ಪಡ್ಕೊಂಡು ಚೆನ್ನ ಸಂಗಮನಾಥನೆಂಬ ಲಿಂಗವನ್ನು ಅನುಗ್ರಹಿಸಿಕೊಂಡೇನಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನಾನು. ಚನ್ನಬಸವಣ್ಣವರು, ನೀವು ಬಸವಣ್ಣನ ಸಂಪ್ರದಾಯದ ಕಂದ, ನಾನು ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನಾನು. ಇಂತಿಬ್ಬರಿಗೆಯೂ ಒಂದೇ ಕುಳಸ್ಥಳವಾದ ಕಾರಣ, ಇಬ್ಬರಿಗೂ ಒಂದೇ ಕುಳಸ್ಥಳ, ಬೇರೆ ಇಲ್ಲ ಇಲ್ಲಿ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಮಹಾಮನೆಯ ಪ್ರಸಾದ ಇಬ್ಬರಿಗೂ ಒಂದೇ ಕಾಣ ಪ್ರಭುವೇ. ಇಲ್ಲೇ ಭೇದ ಅನ್ನೋದಿಲ್ಲ. ನಾವಿಬ್ಬರು ಒಂದೇ ಗುರುವಿನ ಶಿಷ್ಯರಾಗಿದ್ದರಿಂದ ಇಬ್ಬರಿಗೂ ಪ್ರಸಾದ ಒಂದೇ ಕಾಣ ಪ್ರಭುವೇ. ಏನು ಈ ಮಹಾಮನೆಯ ಕಾರುಣ್ಯದ ಪ್ರಸಾದ ಏನಿದೆ ಐತಲ್ಲ, ಇದು ಈ ಮಹಾಮನೆಯ ಕಾರುಣ್ಯದ ಪ್ರಸಾದ ನಮಗಿಬ್ಬರಿಗೂ ಒಂದೇ ಆಗಿದೆ. ಇಲ್ಲಿ ಭಿನ್ನ ಇಲ್ಲ, ಇದು ಅಭಿನ್ನ. ನಾವಿಬ್ಬರು ಅನ್ಯ ಭಿನ್ನರಲ್ಲ. ಹಾಗಾಗಿ ನಾವಿಬ್ಬರು ಬೇರೆ ಬೇರೆ ಅನ್ಕೊಳಕ್ಕೆ ಬರೋಂಗಿಲ್ಲ. ಇಲ್ಲಿ ನಾವಿಬ್ಬರು ಬಸವ ಸಂಪ್ರದಾಯರು, ನಾವಿಬ್ಬರು ಬಸವ ಸಂತತಿಗಳು ಅನ್ನುವಂಥ ಅರ್ಥದಲ್ಲಿ ಅವರು ಚನ್ನಬಸವಣ್ಣವರು ಪ್ರಭುದೇವರಿಗೆ ತಿಳಿಸಿದರು. ಅದಕ್ಕೆ ಅಲ್ಲಮ ಪ್ರಭುದೇವರು ಇಷ್ಟು ಹೇಳಿದ ಮೇಲೆ ಪ್ರಭುದೇವರು ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಇದಕ್ಕೆ ಪ್ರಭುದೇವರು ಏನು ಹೇಳಿದ್ರು? ಹಿಂಗೆ ಅಂದಗಣ ಏನು ಯಾವ ಪ್ರಸಂಗ ನಡೀತದನು ಇಲ್ಲಿ ಹೇಳ್ತಾರೆ ಭಾಳ ಚಂದ. ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ. ಇದು ಪ್ರಭುದೇವರ ವಚನ, ಚನ್ನಬಸವಣ್ಣವ್ರ ಕುರಿತು ಹೇಳೋದು ಇದು. ಹಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದುಂಟೆ. ಆದಿ ಅನಾದಿ ಇಲ್ಲದಂದು, ಏನೂ ಇದ್ದಿದ್ದಿಲ್ಲ, ಆದಿನೂ ಇಲ್ಲ ಅನಾದಿನೂ ಇದ್ದಿದ್ದಿಲ್ಲ, ಆದಿ ಅನಾದಿ ಇಲ್ಲದಂದು, ಅಜಾಂಡ ಬ್ರಹ್ಮಾಂಡ ಕೋಟಿಗಳ ಉದಯವಾಗದಂದು. ಇವ್ಯಾವ ಬ್ರಹ್ಮಾಂಡಗಳು ಇನ್ನೂ ಸೃಷ್ಟಿ ಆಗೋಕ್ಕಿಂತ ಮುಂಚೆನೇ
ಗುಹೇಶ್ವರ ಲಿಂಗದಲ್ಲಿ, ಅಂದರೆ ಆ ಪರವಸ್ತುವಿನಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ ಚನ್ನಬಸವಣ್ಣ. ಇದು ದೊಡ್ಡ ಪದವಿ, ಇದು ಪ್ರಭುದೇವರು ಕೊಟ್ಟಂಥ ಪದವಿ ಚನ್ನಬಸವಣ್ಣವರಿಗೆ, ದೊಡ್ಡ ಪದವಿ ಇದು. ಇವು ಯಾವೂ ಇಲ್ಲದಂದು ಮಹಾಜ್ಞಾನಿ ಒಬ್ಬ ಇದ್ದ ಅಂತ ಹೇಳ್ತಾರೆ. ಯಾರಿದ್ರ ಅಂದ್ರೆ ಚನ್ನಬಸವಣ್ಣವರೇ ಅಂತಲ್ಲೇ ಹೇಳ್ತಾರೆ ಅವರು. ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ, ಗುಹೇಶ್ವರ ಲಿಂಗ ಅಂದ್ರೆ ಆ ಪರವಸ್ತುವಿಗೆ ಇಟ್ಟಂಥ ಹೆಸರು, ಆ ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ಕಾಣ. ಅವ್ರ ಜೊತೆಗೆ ವಿಚಾರ ವಿನಿಮಯ ಆದ ನಂತರ ಈ ಒಂದು ಉಪಸಂಹಾರಕ್ಕೆ ಬರ್ತಾರೋ, ಕನ್ಕ್ಲೂಷನಿಗೆ ಬರ್ತಾರೋ ಪ್ರಭುದೇವರು. ದೊಡ್ಡವರಾದ್ರೇನಪ್ಪ, ಸಣ್ಣವರಾದ್ರೇನಪ್ಪ, ಹಿರಿಯರಾದಡೇನು, ಕಿರಿಯರಾದಡೇನು, ಜ್ಞಾನಕ್ಕೆ ಹಿರಿಕಿರಿದುಂಟೆ ಅಂತ ನಾವು ಒಂದು ವಚನ ಕೇಳ್ತೇವಲ್ರಿ. ಹಂಗೆ ಅರಿವಿಂಗೆ ಹಿರಿಕಿರಿದುಂಟೆ. ಅರಿವುಳ್ಳಾತ ಎಷ್ಟು ವಯಸ್ಸಿನಾವ ಆದ್ರೇನು, ಅರಿವಿಲ್ಲದಾತ ಎಷ್ಟು ವಯಸ್ಸಿನಾವ ಆದ್ರೇನು, 90 ಆಗಿರ್ತೈತಿ, 80 ಆಗಿರ್ತೈತಿ, 100 ಆಗಿರ್ತೈತಿ, ಬದುಕಿನ ಅರಿವೇ ಇರಂಗಿಲ್ಲ. ಪರವಸ್ತಿನ ಅರಿವಿಲ್ಲದಂಥ ಬದುಕದು. ಇನ್ನೂ ಮತ್ತು ಅದೇ ಅಜ್ಞಾನದೊಳಗೆ ಬಿದ್ದು ಹೋಗ್ತಿರ್ತಾರೆ. ಮತ್ತು ಅದೇ ನಾನು, ನನ್ನದು, ಸಂಸಾರ, ಮಕ್ಕಳು, ಮರಿ ಮೊಮ್ಮಕ್ಕಳು, ಇದನ್ನ ಅನ್ಕೊಂತ ಹೋಗೋ ಮಂದಿ ಭಾಳ ಮಂದಿ ನೋಡಿ, ವಯಸ್ಸಾದವ್ರು ನಾವು ಭಾಳ ಮಂದಿ ನೋಡಿ. ಆ ಪರವಸ್ತುವಿನ ಕುರಿತು ಚಿಂತನೆ ಇಲ್ಲ, ಆ ಪರವಸ್ತುವಿನ ಕುರಿತು ಯಾವುದೇ ರೀತಿಯಾದಂಥ ವಿಚಾರಗಳಿಲ್ಲ. ಆ ಪರಶಿವ ಜ್ಞಾನವನ್ನೇ ಮರ್ತ ಬದುಕು ಮಾಡ್ತಕ್ಕಂಥ ಜನ ನಾವೆಲ್ಲ. ಹೌದಾ? ಎಷ್ಟು ವಯಸ್ಸಾದರೆ ನಾವು ನಮಗೆ ಆ ಮೂಲ ಪರವಸ್ತುವಿನ ಅರಿವು ಆಗದಿದ್ದರೆ ಅವ್ರನ್ನ ಹಿರಿಯರು ಅನ್ಲಿಕ್ಕೆ ಬರ್ತಾನಪ್ಪ ಅಂತ ಪ್ರಶ್ನೆ ಮಾಡ್ತಾರೆ ಪ್ರಭುದೇವರು. ಯಾರು ಹಿರಿಯರಿಲ್ಲಿ? ಆ ಮೂಲ ಪರವಸ್ತುವಿನ ಅರಿವು ಉಳ್ಳಾತ ಹಿರಿಯ, ವಯಸ್ಸಿನಿಂದ ಹಿರಿಯರಲ್ಲ ಅಂತ. ಜ್ಞಾನ ಉಳ್ಳಾತ, ಯಾವ ಜ್ಞಾನ? ಸುಜ್ಞಾನ ಉಳ್ಳಾತ ಹಿರಿಯ ಆಗ್ತಾನೆ ಇಲ್ಲಿ ಹೊರತು ಬೇರೆ ಸಂಪತ್ತಿನಿಂದಾಗಲಿ, ಅಧಿಕಾರದಿಂದಾಗಲಿ, ಮತ್ತು ವಯಸ್ಸಿನಿಂದಾಗಲಿ, ಆಮೇಲೆ ಸೋಷಿಯಲ್ ಕ್ಲಾಸ್ ಐತಲ್ಲ ಆ ಜಾತಿಯಿಂದಾಗಲಿ, ಧರ್ಮದಿಂದಾಗಲಿ ಹಿರಿಯರಾಗೋದಿಲ್ಲ. ಹಿರಿಯರು ಅನ್ನಿಸ್ಕೋಬೇಕಾಗಿದ್ದರೆ ಮೂಲ ಸ್ವರೂಪದ ಅರಿವು ಯಾರಿಗಾಗುತ್ತಲ್ಲ ಅವರು ಈ ಲೋಕದಲ್ಲಿ ಹಿರಿಯರಾಗಿಬಿಡ್ತಾರಂಥವ್ರು. ಈ ಲೋಕದಲ್ಲಿ ಅವರೊಬ್ಬ ಮಹಾಜ್ಞಾನಿಯಾಗಿಬಿಡ್ತಾರಂಥವ್ರು. ಇನ್ನುಳಿದವರು ಅವ್ರು ಏನಪ್ಪ, ಸಂಪತ್ತಿನಿಂದ ದೊಡ್ಡವರು ಇರ್ಬೋದು ಕರೆಯೋನು. ನಾವು ವ್ಯವಸ್ಥೆಯಲ್ಲಿ ದೊಡ್ಡವರನ್ನು ಉಳ್ಳವರಿಗೆ ದೊಡ್ಡವ್ರು ಅಂತೀವಿ, ವಯಸ್ಸಿನಿಂದ ಇದ್ದವ್ರಿಗೆ ದೊಡ್ಡವ್ರು ಅಂತೀವಿ. ಅದೆಲ್ಲ ಅನ್ನೋನು ವ್ಯಾವಹಾರಿಕವಾಗಿ ಏನೈತಿ, ಅದರ ಶರಣರ ದೃಷ್ಟಿಯಲ್ಲಿ ಹಿರಿಯರು ಕಿರಿಯರು ಅಂತನೋ ಭೇದನೇ ಇಲ್ಲ. ಯಾರು ಅರಿವಿದೆ, ಅರಿವಿಂಗೆ ಹಿರಿಕಿರಿದುಂಟೆ ಪ್ರಶ್ನೆ ಮಾಡ್ತಾರೆ ಅವರು. ಅರಿವಿಂಗೆ ಹಿರಿಕಿರಿದುಂಟೆ. ಚನ್ನಬಸವಣ್ಣವ್ರು ಯಾಕೆ ಅನುಭವ ಮಂಟಪದಲ್ಲಿ ಸಣ್ಣ ವಯಸ್ಸಿನವರಾಗಿದ್ದರು ಎಲ್ಲರೂ ಅವ್ರಿಗೆ ತಲೆಬಾಗ್ತಿದ್ರು ಅಂತಂದರೆ ಅರಿವು ಏನಿತ್ತಲ್ಲ ಆ ಅರಿವಿಗೆ ಅಷ್ಟು ಮರ್ಯಾದೆ ಮತ್ತು ಗೌರವ. ಅದಕ್ಕೆ ಚನ್ನಬಸವಣ್ಣವರು ಸಮಸ್ತ ಶರಣ ಸಂಕುಲದಲ್ಲಿ ಚನ್ನಬಸವಣ್ಣವ್ರಿಗೆ ಒಂದು ವಿಶೇಷವಾದ ಸ್ಥಾನ ಎಲ್ಲರೂ ಕೊಟ್ಟರು. ಬಸವಣ್ಣವರು ಆದಿಯಾಗಿ, ಪ್ರಭುದೇವರ ಆದಿಯಾಗಿ ಎಲ್ಲ ಶರಣರು ಅವರಿಗೆ ಮಹಾಜ್ಞಾನಿ ಚನ್ನಬಸವಣ್ಣ, ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ ಅಂತ ಯಾಕೆ ಕರೆದ ಅಂದರೆ ಅರಿವುಳ್ಳಾತವರು. ಆ ದಾರಿಯಲ್ಲಿ ನಾವು ಹೋಗ್ಬೇಕನ್ನುವಂಥ ಮಾತನ್ನು ಹೇಳಿದರು ಅವರು. ಇದಕ್ಕೆ ಚಿಕ್ಕದನ್ನಾಯಕರ ಪ್ರತ್ಯುತ್ತರ ಹಿಂಗೆ ಹೇಳಿದ ಮೇಲೆ ಈ ದೊಡ್ಡ ಮಾತನ್ನು ಪ್ರಭುದೇವ್ರ ಕಡೆಯಿಂದ ಕೇಳಿದ ಮೇಲೆ ಚನ್ನಬಸವಣ್ಣವ್ರು ಏನು ಹೇಳ್ತಾರೆ ಅಲ್ಲಿ? ಹಾಲುಂಡ ಸವಿಯ ಮೇಲು ಪಂಕ್ತಿಯ ಹೇಳಬಹುದಲ್ಲದೆ ಸುಖ ಸೋಂಕಿನ ಸ್ವಾನುಭಾವವ ಕೇಳಬಾರದು. ಇಂಬಿನ ಸೋಂಕು ಸಂಬಂಧವಳಿದ ಬಳಿಕ ಉಪಚಾರ ಉಂಟೆ. ಕೂಡಲ ಚೆನ್ನ ಸಂಗಯ್ಯನರುಹಿದರೆ ಅರಿದೆನ್ನಲ್ಲದೆ ನನಗೆ ಬೇರೆ ಸ್ವತಂತ್ರ ಜ್ಞಾನವಿಲ್ಲ ಕೇಳಯ್ಯ. ನನ್ನ ಮಹಾಜ್ಞಾನಿ ಅನ್ನಕತ್ತೀರಿ ನೀವು ಪ್ರಭುದೇವ್ರಿ, ನಾನು ಯಾವ ಜ್ಞಾನಿರಿಪ್ಪ? ಹೌದು, ಅವ್ರು ದೊಡ್ಡ ಮಾತು. ನನ್ನನ್ನು ಜ್ಞಾನಿ ಅನ್ನಕತ್ತೀರಿ ನೀವು, ನೀನೊಬ್ಬನೇ ಮಹಾಜ್ಞಾನಿ ಅಂತ ನನ್ನ ಕರೆದ್ರಲ್ಲಿ ನೀವು. ಆ ಬಣ್ಣಿಸಿದಂಥ ಮಾತೇನಿತ್ತಲ್ಲ ಅದಕ್ಕೆ ಅವರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಚನ್ನಬಸವಣ್ಣವ್ರು ಮತ್ತು ಶರಣರು ಯಾರು ಒಪ್ಪಕ್ಕೆ ಸಾಧ್ಯ ಐತಿ? ಯಾವ ಹೊಗಳಿಕೆಗೆ ಎಂದು ಯಾವ ಶರಣರು ಒಪ್ಪೇ ಇಲ್ಲ ಇಲ್ಲಿ. ಹಂಗೆ ಇವರು ಅದನ್ನು ಭಾಳ ವಿನಯದಿಂದ ನಿರಾಕರಣೆ ಮಾಡ್ತಾರೆ ಅವರು. ಆ ಪದವಿಯನ್ನು ಮಹಾಜ್ಞಾನಿ ನೀನು ಕೂಡ ಗುಹೇಶ್ವರಲಿಂಗದಲ್ಲಿ ಅನ್ನುವಂಥ ಪದವಿಯನ್ನು ಭಾಳ ವಿನಯ ರೂಪದಿಂದ ಅವರು ನಿರಾಕರಣೆ ಮಾಡ್ತಾರೆ. ಮಧುರವಾದ ಹಾಲ ಸವಿದ ಸವಿಯನು ಮೇಲೆ ಮಾತಿನಿಂದ ಹೀಗೆ ಎಂದು ಹೇಳಬಹುದು. ಹೌದಾ? ನಾವು ಸಕ್ಕರೆಯ ಸವಿ, ಜೇನು, ಹಾಲು ಎಲ್ಲ ಸೇರಿ ಇದು ಹಂಗೆ ಹಿಂಗೆ ಅಂತ ಮಾತಿನಿಂದ ನಾವು
ಹೇಳ್ಬೋದು ಒಂದಿಷ್ಟು. ಆದರೆ ಹಾಲಿನಿಂದಾದ ಅಂತರಂಗದ ಸ್ವಾನುಭಾವದ ಪರಿಣಾಮ ಸಂತೃಪ್ತಿ ನುಡಿಯಿಂದ ಹೇಳಲು ಸಾಧ್ಯವಿಲ್ಲ. ಆ ಸಂತೃಪ್ತಿನ ನುಡಿಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು. ಪರಿಣಾಮ ಅಂದ್ರೆ ಸಂತೃಪ್ತಿ. ಆ ಸಂತೃಪ್ತಿಯನ್ನು ನಮಗೆ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ನಾವು ಏನು ಮೃಷ್ಟಾನ್ನ ಭೋಜನ ಮಾಡಿದರೂ ಪ್ರತಿಯೊಂದು ವಸ್ತುವಿನಲ್ಲಿ ಒಂದು ವಿಶಿಷ್ಟವಾದ ವಿಭಿನ್ನವಾದ ರುಚಿ ಇರುತ್ತೆ. ಆ ರುಚಿಯನ್ನು ಸವಿದ ಮೇಲೆ ಹೆಂಗಿತ್ತಂತ ಕೇಳಿದ್ರು ಬರೀ ಏನು ಹೇಳ್ಬೋದು ನಾವು, ರುಚಿ ಇತ್ತನ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲಕ್ಕೆ ನಮಗೆ ಆಗೋದಿಲ್ಲ. ಸಿಹಿ ತಿಂದಾಗೂ ರುಚಿ ಐತಂತೇವಿ, ಖಾರದ ತಿಂದಾಗೂ ರುಚಿ ಅಂತೇವಿ. ಆದ್ರೆ ಹೆಂಗಿತ್ತು ಖಾರದ ತಿಂದಾಗ ಬೈಫರ್ಕೇಟ್ ಮಾಡಿ ಹೇಳಂದ್ರೆ ಒಟ್ಟು ರುಚಿ ಅನ್ನಿಸ್ತೀರಿ ನಾಲಿಗೆ ಅಂದ್ಬಿಟ್ರೆ ಮುಗಿದೋತು. ಇಷ್ಟನ್ನು ಹೇಳ್ಬೋದು ಹೊರತು ಆ ಸಂತೃಪ್ತಿ ನಮಗೆ ಅದನ್ನು ಉಂಡಾಗ ಆಗ್ತಕ್ಕಂಥ ತೃಪ್ತಿ ಏನೈತಿಲ್ಲ ಅದನ್ನು ಏನಾದರೂ ಬಾಯ್ಬಿಟ್ಟು ಹೇಳಕ್ಕೆ ಬರ್ತೈತನೋ ಹಂಗೆ ಇವ್ರು ಹೇಳ್ತಾರೆ. ಅಲ್ಲಿ ನುಡಿದು ಹೇಳಲು ಮಾತಿಗೆ ನಿಲುಕದು, ಕೇಳುವ ಕಿವಿಗೂ ನಿಲುಕದು, ಅದು ಕೇವಲ ಅನುಭವಿಸೋದಷ್ಟೇ. ನನ್ನ ಜ್ಞಾನದ ಸವಿ ತಮಗಾಗಿದ್ದರೆ, ಹಂಗಾರೆ ನನ್ನ ಜ್ಞಾನದ ಸವಿ ನಿಮಗಾಗಿತ್ತಂದ್ರೆ ಅದು ನನ್ನ ಜ್ಞಾನವಲ್ಲ, ಸ್ಪಷ್ಟ ಹೇಳಿಬಿಟ್ರು ಅವರು. ಅಂದರೆ ಸುಖ ಸೋಂಕಿನ ಸ್ವಾನುಭಾವವ ಹೇಳಬಾರದು, ಕೇಳಬಾರದು. ಇಂಬಿನ ಸೋಂಕು ಸಂಬಂಧವಳಿದ ಬಳಿಕ ಉಪಚಾರ ಉಂಟೆ ಅಲ್ಲಿ. ಕೂಡಲ ಚೆನ್ನ ಸಂಗಯ್ಯನ್ನರುಹಿದರೆ ಅರಿದೆನ್ನಲ್ಲದೆ ನನಗೆ ಬೇರೆ ಸ್ವತಂತ್ರ ಜ್ಞಾನವಿಲ್ಲ. ನಿಮಗೆ ನನ್ನ ಜ್ಞಾನದಿಂದ ನಿಮಗೇನಾದರೂ ಸುಖ ಸಂತೃಪ್ತಿ ಅನಿಸಿತ್ತಂದ್ರೆ ದಯಮಾಡಿ ಹೇಳ್ತೀನಿ ಅದು ನನ್ನ ಜ್ಞಾನವಲ್ಲ ಅಂತ ಹೇಳಿದರು ಅವರು. ನನ್ನ ಅಷ್ಟು ಹೊಗಳಕ್ಕೆ ಹೋಗಬಾರ್ದು, ನನ್ನ ಜ್ಞಾನ ಅಲ್ಲ, ಅಷ್ಟು ನಾನು ಸ್ವತಂತ್ರ ಅಲ್ಲ, ಪರಶಿವನ ಅಧೀನ ನಾನೇನಿದ್ರು ಆ ಪರವಸ್ತುವಿನ ಅಧೀನ ಆಗಿರೋದ್ರಿಂದ ಆ ಜ್ಞಾನ ಅಲ್ಲಿಂದನೇ ಬಂದಿದ್ದು ನನಗೆ. ಅದು ನನ್ನಲ್ಲಿರುವ ಜ್ಞಾನ ಆ ಮೂಲ ಪರವಸ್ತುವಿನಿಂದ ಬಂದಿದ್ದದು. ನಾನು ಸುಮ್ಮ ಅದನ್ನು ನನ್ನ ಮುಖಾಂತರ ಬಂದೈತೆ, ಅದು ನನಗೆ ಸೇರಿದ್ದಲ್ಲ ಜ್ಞಾನ. ಅದು ನನ್ನ ಜ್ಞಾನ ಅಲ್ಲ, ಅದು ನನ್ನ ಸ್ವತಂತ್ರ. ನೋಡ್ರಿ ಎಷ್ಟು ಅವರಲ್ಲಿ ವಿನಯತೆ ಇದೆ, ಎಷ್ಟು ವಿನಯತೆ ಇದೆ. ನಾವೊಂದು 4 ಪುಸ್ತಕ ಓದಿ ಯಾರೋ ಬರೆದಿದ್ದಾನೆ ಯಾರೋ ವಿಚಾರವನ್ನು ನಾವು ಒಂದಿಷ್ಟು ನಿಮ್ಮ ಎದುರಿಗೆ ಹೇಳಿಬಿಟ್ಟು ನಾವು ಭಾಳ ದೊಡ್ಡ ಮನುಷ್ಯ ಅನಿಸ್ಕೊಂಡು ಬೀಗ್ತಿರ್ತೇವೆ ನಾವೆಲ್ಲ. ಅವ್ರು ಹೇಳ್ತಾರೆ ನೀವೇನು ಜ್ಞಾನ ಅನ್ನಕತ್ತಿರಲ್ಲ, ಆ ಜ್ಞಾನ ಅದು ನಂದಲ್ಲ, ಅದು ಪರವಸ್ತುವಿನ ಜ್ಞಾನ, ಅದು ಅಲ್ಲಿಂದ ಬಂದಿದ್ದು ನನಗೆ. ಅದು ಅದಕ್ಕೆ ಅವ್ರು ಹೇಳಿದರು ಆ ಪರವಸ್ತುವಿನಿತ್ತ ಜ್ಞಾನ ಕೂಡಲ ಚೆನ್ನ ಸಂಗಯ್ಯನ ಅರುಹಿದರೆ. ನೋಡ್ರಿ, ಆ ಪರವಸ್ತುವಿನಿತ್ತ ಜ್ಞಾನ ಅದು ಅವ್ರದ್ದಲ್ಲದೆ ಅದು ನನ್ನದಾಗಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ರೀತಿಯ ಬಣ್ಣನೆಯ ಉಪಚಾರ ನನಗೆ ಸಲ್ಲೋದಿಲ್ಲರಿಪ್ಪ. ನೀವು ಬಣ್ಣನೆ ಮಾಡಿದಕ್ಕೆ ಅದು ಉಪಚಾರ ಅನ್ನಿಸ್ತತೆ ಅವ್ರಿಗೆ. ನೋಡ್ರಿ, ಸಂಬಂಧ ಒಳಿದ ಬಳಿಕ ಉಪಚಾರ ಉಂಟೆ. ನಂದಲ್ಲ ಅಂದಾಗ ನೀವು ಬಣ್ಣನೆ ಮಾಡಿದ ಉಪಚಾರ ಅದು ನನಗೆ ಸಲ್ಲೋದಲ್ಲ, ಅದು ಪರಶಿವನು ಉಪಚಾರಕ್ಕೆ ನಿಲುಕದ ಘನವೆಂದು ಚನ್ನಬಸವಣ್ಣವರು ಭಾಳ ವಿನಯದಿಂದ ದೊಡ್ಡ ಮಾತನ್ನು ಹೇಳಿದರು. ಚನ್ನಬಸವಣ್ಣವ್ರ ಬಗ್ಗೆ ಪ್ರಭುದೇವರು ತಕ್ಷಣಕ್ಕೇ ಆ ದೊಡ್ಡ ಮಾತನ್ನು ವಿನಯದಿಂದ ಅದನ್ನು ಅವ್ರು ಏನು ಮಾಡಿದ್ರು, ನಿರಾಕರಣೆ ಮಾಡಿ. ಎಷ್ಟು ವಿನಮ್ರತೆ ಇದೆ ಇಲ್ಲಿ. ನಾವು ಹೆಂಗೆ ನಿತ್ಯದ ಬದುಕಿನಲ್ಲಿ ನಾವು ಹೆಂಗಿರ್ಬೇಕು ಅನ್ನೋದು ಕಲ್ಕೋಬೇಕು ನಾವಿಲ್ಲಿ, ಅಷ್ಟೇ, ಬೇರೆ ಏನಿಲ್ಲ ಇದ್ರಾಗ. ವಿನಯತೆಯಿಂದ ಎಲ್ಲವೂ ಇದೆ ಅನ್ನೋ ಅಹಂಕೆಯನ್ನು ನಾವು ಜೀರೋ ಮಾಡ್ಕೋಬೇಕಿಲ್ಲ. ನಮ್ಮ ಅಹಮ್ಮನ್ನು ಜೀರೋ ಮಾಡ್ಕೊಳ್ಳೋದು ಅಹಮ್ಮ ಇಲ್ಲದಿರುವಿಕೆಯಿಂದ ಬದುಕು ಮಾಡಿಬಿಟ್ರೆ ನಾವು ಈ ಜಗತ್ತಿನಲ್ಲಿ ಇನ್ನೂ ಏನು ಮಾಡೋ ಅವಶ್ಯಕತೆನೇ ಇಲ್ಲ. ಅದೇ ನಿಜವಾದ ಅರಿವು ಅಂತ. ಅಹಮ್ಮಿಕೆಯನ್ನು ಆದಷ್ಟು ಹೊತ್ತಿಗೆ ಪ್ರತಿ ಪ್ರಸಂಗದಲ್ಲಿ ಬದುಕಿನಲ್ಲಿ ಎಲ್ಲರ ಜೊತೆ ವ್ಯವಹಾರ ಮಾಡುವಾಗ ನಮ್ಮ ಅಹಮ್ಮನ್ನು ನಿರಸನ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿಬಿಟ್ರೆ ಅದು ನಿಜವಾದ ಸಾಧನೆ ಅನ್ನೋ ಅರ್ಥದಲ್ಲಿ ಇವತ್ತು ಹೇಳಾಕತ್ತಾರೆ ಇಲ್ಲಿ ಅವರು. ಇಷ್ಟು ಹೇಳಿದ ಮೇಲೆ ನೀವು ವಿಡಿದು ಅರಿದೆನಲ್ಲದೆ ಸ್ವತಂತ್ರ ಜ್ಞಾನಿಯಲ್ಲವೆಂದು ಚಿಕ್ಕದಣ್ಣಾಯಕರು ಭಿನ್ನಪಂಗೈಯಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಮತ್ತು ಚನ್ನಬಸವಣ್ಣವ್ರು ಇದು ನಂದಲ್ರಿಪ್ಪ, ನಾನು ಹೊಗಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ ಮೇಲೆ ಮತ್ತು ಪ್ರಭುದೇವ್ರು ಏನು ಹೇಳಿದ್ರಲ್ಲಿ, ಲಿಂಗ ವಿಡಿದು ಅರಿದರಿವು ಅರಿವಲ್ಲ, ಗುರು ವಿಡಿದು ಅರಿದರಿವು ಅರಿವಲ್ಲ, ಗುರುವಿಡಿದು ಲಿಂಗ ಉಂಟೆಂಬುದೇ ಕಲ್ಪಿತ, ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನಾಗಬಾರದು ಕಾಣ ಚನ್ನಬಸವಣ್ಣ. ಇಲ್ಲೊಂದಿಷ್ಟು ಅವ್ರಿಗೆ ಬಿಡಿಸಿ ಹೇಳಕ್ಕೋದ್ರು. ಇಷ್ಟು ಅತಿಯಾದ ವಿನಯತೆ ಇಲ್ಲಿ, ಅತಿಯಾದ ನಂದು ಏನೂ ಅಲ್ಲ, ಅದು ಪೂರ್ತಿ ಅವ್ರದ ಅನ್ನೋದು ನಾವು ಒಪ್ಪೋದಿಲ್ಲ ಅಂತಾರೆ ಅವ್ರು. ಅಲ್ಲೇ ನಿಮ್ಮದು ಶ್ರಮ, ನೀವು ಹೇಳೋದು ದೊಡ್ಡ ಮಾತು. ನಾವೇನೋ ಒಂದಿಷ್ಟು ಸಣ್ಣ ಸಾಧನೆ ಮಾಡಿದ್ವಿ ಅಂದರೆ ಇಲ್ಲರಿಪ್ಪ, ಅದಲ್ಲ ನಮ್ಮ ಹಿರಿಯರ ಪುಣ್ಯ,
ಇದೆಲ್ಲ ನಾವು ನಮ್ಮ ಗುರುಗಳ ಆಶೀರ್ವಾದ ಇವನ್ನ ಹೇಳಲೇಬೇಕು ನಾವು. ಆದರೆ ಕೇಳೋರು ಅನುಭವಿಕ್ರು ಏನು ಹೇಳ್ತಾರೆ, ಅಲ್ರಿಪ್ಪ ಅದೆಲ್ಲ ಇರ್ತೈತಿ, ಅದೆಲ್ಲರಿಗೂ ಹಿರಿಯರ ಪುಣ್ಯ ಹಿರಿಯರ ಆಶೀರ್ವಾದ, ಬಟ್ ನಿಮ್ಮದು ಶ್ರಮ ಆಯ್ತಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮದು ಐತಲ್ಲ ಶ್ರಮ, ಈ ಅರ್ಥದಲ್ಲಿ ಹೇಳ್ತಾರಲ್ಲ ಯಾರು. ಅವ್ರು ಹಂಗೆ ಹೇಳೋದು ಇವ್ರು ಹಿಂಗೆ ಹೇಳೋದು ಹಂಗಿಲ್ಲಿ. ಇವ್ರು ಏನು ಮಾಡಿದ್ರು ಇಲ್ಲಿ ಯಾರು ಪ್ರಭುದೇವರು ಇದನ್ನೊಂದು ಸ್ವಲ್ಪ ಅವರಿಗೆ ತಿಳಿಸ್ಲಿಕ್ಕೆ ಹೋದ್ರು. ಅವರು ಏನಂತ, ಚನ್ನಬಸವಣ್ಣವರೇ, ಅರಿವೆಂಬುದು ಗುರುಲಿಂಗದ ಹಂಗಿನಲ್ಲಿದ್ದು ಅರಿದಾಗಿರದೆ ಸ್ವಾನುಭಾವದ ಅರಿವಾಗಿರಬೇಕು. ನೀವು ಏನು ಮಾಡಾಕತ್ತೀರಿ, ಅರ್ಥಕೊಂಡಿರಿ, ಎಲ್ಲ ಮಾಡಿರಿ, ಮತ್ತು ನೀವು ಅದು ನಂದಲ್ರಿಪ್ಪ ಅದು ಅವ್ರದ್ದು ಅನ್ನಕತ್ತೀರಿ. ದಯವಿಟ್ಟು ಆ ಭಾವದಿಂದ ಹೊರಗೆ ಬರ್ರಿ ಅಂತ ಹೇಳಾಕತ್ತಾರ ಅವರು. ಅದ್ರಾಗ ನೀವು ಸ್ವತಂತ್ರ ಅದಿರಿ, ಅರಿವು ಬಂದ ಮೇಲೆ ನೀವು ಸ್ವತಂತ್ರ ಆಗಿರ್ತೀರಿ ಅನ್ನೋ ಅರ್ಥದೊಳಗೆ ಹೇಳಾಕತ್ತಾರ ಅವರು. ಸ್ವಾನುಭಾವದ ಅರಿವಾಗಿರಬೇಕು, ಹಂಗಿನಲ್ಲಿದ್ದು ಅರಿವಾಗಿರದೆ ಅದು ಸ್ವಾನುಭಾವದ ಅರಿವಾಗಿರಬೇಕು. ಲಿಂಗವ ನಂಬಿ ಅವಲಂಬಿಸಿ ಅರಿದ ಅರಿವು ನಿಜದರಿವಲ್ಲ. ಇವ್ರು ಹೇಳಿದರು ಅದು ನಂಬಿಕೆಯ ಮೇಲೆ ನಿಂತ ಮನದ ಕಲ್ಪನೆಯಷ್ಟೇ. ಇಲ್ಲಿ ಸ್ವಲ್ಪ ಇದನ್ನು ಅವರಿಗೆ ಕೆರಳಿಸ್ದಂಗೆ ಆತೀವಿ. ಚನ್ನಬಸವಣ್ಣವ್ರನ್ನ ಸ್ವಲ್ಪ ಕೆರಳಿಸಿದ್ರು ಅವರು. ಇದು ಮನದ ಮೇಲೆ ನಿಂತ ಮನದ ಕಲ್ಪನೆಯಷ್ಟೇ, ನಂಬಿಕೆಯ ಮೇಲೆ ನಿಂತ ಕಲ್ಪನೆಯಷ್ಟೇ. ಲಿಂಗ ಉಂಟೆಂಬುದು ಕಲ್ಪಿತ ಅಂತ ಅಂದು ಮುಂದೆ ತನ್ನಿಂದ ತಾನಹುದಲ್ಲದೆ ಗುಹೇಶ್ವರ ಲಿಂಗದಲ್ಲಿ ಹಂಗು ಹರಿಯದನ್ನಕ್ಕರ ತಾನಾಗಬಾರದು ಕಾಣ ಚನ್ನಬಸವಣ್ಣ ಅಂತಂದು ಸ್ವಲ್ಪ ಅಲ್ಲೇ ಅವ್ರನ್ನ ರೇಗಿಸ್ತಾರೆ ಅವರು. ಅದರಂತೆ ಗುರುವಿನ ಹಂಗಿನಲ್ಲಿದ್ದು ನಂಬಿ ಅವಲಂಬಿಸಿ ಅರಿದ ಅರಿವು ನಿಜದರಿವಲ್ಲ. ಗಟ್ಟಂತ ಗುರುವಿನ ಮೇಲೆ ಅವಲಂಬಿತ ಯಾಕಿರಿ ನೀವು ಅನ್ನೋ ಅರ್ಥದಲ್ಲಿ ಹೇಳಾಕ್ತಾರೆ ಅವರು. ಅದು ಕೂಡ ಮನದ ಕಲ್ಪಿತವೇ. ನೀವೊಮ್ಮೆ ಗುರು ಮುಟ್ಟಿ ಗುರು ಆದಮೇಲೆ, ಅರಿವುಳ್ಳವರು ಆದಮೇಲೆ ಎಷ್ಟು ದಿವಸ ಅಂತ ಗುರುವಿನ ಮೇಲೆ ಅವಲಂಬಿತ ಹಾಕಿರಿ, ನೀವು ಸ್ವತಂತ್ರ ಆಗಿರ್ತೀರಿ ಅಲ್ಲೇ ಅಂತ. ಇದು ಸ್ವತಂತ್ರ ಬೆಳಕು, ಸ್ವತಂತ್ರ ಜ್ಯೋತಿ, ಈ ಅರ್ಥದಲ್ಲಿ ಹೇಳಾಕತ್ತಾರ ಅವರು. ಅದು ಸತ್ಯನೇ ಇರಲಿ. ಅವ್ರು ಹಂಗೆ ಹೇಳಬೇಕು, ಇವ್ರು ಹಿಂಗೆ ಹೇಳಬೇಕು. ಮತ್ತು ಎಷ್ಟಂತ ಗುರುವಿನ ಹಂಗನಾಗಿರೋರು, ಎಷ್ಟಂತ ಲಿಂಗದ ಹಂಗನಾಗಿರೋರು ಅನ್ನೋ ಅರ್ಥದಲ್ಲಿ ನೀವು ಸ್ವಯಂ ಲಿಂಗವಾಗಿ ಬಿಟ್ರಿ, ಈಗ ಸ್ವಯಂ ಗುರುವಾಗಿ ಬಿಟ್ರಿ. ಈಗ ಅಂದಮೇಲೂ ಇನ್ನೂ ನೀವು ಮತ್ತೆ ಎಷ್ಟಂತ ಅದು ನಂದಲ್ಲ ಅದು ಅವರು, ನಾ ದೊಡ್ಡವಲ್ಲ, ನಾ ಜ್ಞಾನಿ ಅಲ್ಲ ಅಂತ ಹೆಂಗೆ ಹೇಳ್ಕೊಂತ ಹೋಗ್ಕಿರಿ, ಹಂಗೆ ಅನ್ನಕ್ಕೆ ಬರಂಗಿಲ್ಲ ಅನ್ನೋ ಅರ್ಥದೊಳಗೆ ಹೇಳಾಕತ್ತಾರ ಅವರು. ಮುಂದೆ ಹೇಳಿದ್ರು ಅವರು, ನಿಜದ ಅರಿವು ಯಾವುದೆಂದರೆ, ನೋಡ್ರಿ ಹೇಳ್ತೀನಿ, ನಿಜದ ಅರಿವು ಯಾವುದೆಂದರೆ ತನ್ನ ಸ್ವಾನುಭಾವದಿಂದ ತಾನರಿಯಬೇಕು. ಎಷ್ಟಂತ ನೀವು ಅದನ್ನು ನಂಬಿಕೊಂಡು ಕಲ್ಪಿತ, ಮನದ ಕಲ್ಪಿತ ಅಂತ ಒಂದು ಮಾತು ಹೇಳಿದ್ರಲ್ಲಿ, ಎಷ್ಟಂತ ಹೇಳೋರು. ಭಾಳ ಸೂಕ್ಷ್ಮದ ವಿಚಾರ, ನಾವು ಭಾಳ ಚರ್ಚೆ ಮಾಡಲಿಕ್ಕೆ ನಾವು ಅದಕ್ಕೆ ಅರ್ಹರಾಗೋದಿಲ್ಲ. ಆದರೆ ಇಲ್ಲಿ ಹೇಳೋ ಮಾತು ಇಷ್ಟೇ, ಎಷ್ಟಂತ ನೀವು ಅವಲಂಬಿತರಾಗಿ ಇದು ನಂದಲ್ಲ ನೀವು ಸಾಧಕರಾಗಿ ಆ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಒಪ್ಕೊಳ್ರಿ ಅಂತಾರೆ ಅವರು. ಅದು ಪ್ರಭುದೇವರು ನಿಲುವು. ಅದು ಒಪ್ಕೊಳ್ರಪ್ಪ, ನೀವು ದೊಡ್ಡವರಿದ್ದೀರಿ, ನೀವು ಅರಿವುಳ್ಳವರಿದ್ದೀರಿ ಅನ್ನೋ ಮಾತನ್ನು ಹೇಳಕತ್ತಾರ ಅವರು. ಮುಂದೆ ಹೇಳಿದರು, ಸ್ವಾನುಭಾವದಿಂದ ತಾನರಿಯಬೇಕು, ತಾನರಿದುದಾಗಿರಬೇಕು. ಎಲ್ಲಿಯವರೆಗೆ ಗುರುವಿನ ಹಂಗು, ಲಿಂಗದ ಹಂಗು, ಲಿಂಗ ಅಂದ್ರೆ ದೇವ ಅಂತ ಹೇಳಾಕ್ತೇವೆ ನಾವು, ಆ ಪರವಸ್ತು, ಲಿಂಗದ ಹಂಗು ಹರಿಯೋದಿಲ್ಲವೋ ಅಲ್ಲಿಯವರೆಗೆ ತಾನೇ ತಾನಾದ ಸ್ವಾನುಭಾವದ ಅರಿವು ಅಳವಡದು. ಹಂಗೆ ಹರಿಬೇಕಂತಾರವ್ರು. ಅಳವಡದೆಂದು ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣವರಿಗೆ ನಿಜದ ಅರಿವಿನ ನಿಲುವನ್ನು ಬಣ್ಣಿಸ್ತಾರವ್ರು. ಸ್ವಲ್ಪ ಅಲ್ಲೇ ತಾತ್ವಿಕವಾಗಿ ಚನ್ನಬಸವಣ್ಣವ್ರ ಬಗ್ಗೆ ಗೌರವ ಇತ್ತು. ಗೌರವದಿಂದ ಅವ್ರನ್ನ ಹೊಗಳಿದ್ರು. ಹೊಗಳಿದ ಮೇಲೆ ಚನ್ನಬಸವಣ್ಣವ್ರು ಅಷ್ಟೇ ವಿನಯತೆಯಿಂದ, ಅದು ನಂದಲ್ರಿಪ್ಪ, ನಾನೇನು ನನ್ನ ಜ್ಞಾನ ಅಲ್ಲದು ಅವ್ರ ಜ್ಞಾನ ಅಂತ ಹೇಳಿದ ಮೇಲೆ ಸ್ವಲ್ಪ ನಿಜದ ಅರಿವು ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಪ್ಪ, ನೀವು ಸ್ವತಂತ್ರವಾಗಿದ್ದೀರಿ, ನೀವು ಜ್ಞಾನ ಉಳ್ಳವರಾಗಿದ್ದೀರಿ, ಎಷ್ಟಂತ ಅವಲಂಬಿತ ಹಾಕಿರಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಇಲ್ಲಿ ಏನಾಯ್ತು ಮುಂದೆ, ಇಲ್ಲೇ ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರ ಪ್ರತ್ಯುತ್ತರ. ಇಲ್ಲೊಂದು ಸ್ವಲ್ಪ ಅವರಿಗೆ ಗುರುವಿನ ಹಂಗು, ಲಿಂಗದ ಹಂಗು ಹರಿದು ಬರಬೇಕು ಅಂದಾಗ ನಿಜದ ಅರಿವು ಆಗತ್ತಂತ ಹೇಳಿದಾಗ ಒಂದು ಸ್ವಲ್ಪ ಅವರಿಗೆ ಕೋಪ ಬಂದಂಗೆ ಆಕತ್ತೆ ಚನ್ನಬಸವಣ್ಣವ್ರಿಗೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ಗುರುವಿಲ್ಲದ ಲಿಂಗ ನಿನಗೆಲ್ಲಿ ಅಯ್ಯ. ಪ್ರಭುದೇವರಿಗೆ ನೇರವಾದ ಮಾತು, ಗುರುವಿಲ್ಲದ ಲಿಂಗ ನಿನಗೆಲ್ಲಿ ಅಯ್ಯ, ಕೊಂದೆ ನಿಮ್ಮಯ್ಯನ ಕೊಂಡೆ ಲಿಂಗವನು. ಅವ್ರ ಮೂಲಕ್ಕೆ ಹೋಗ್ಬಿಟ್ರು. ಕೊಂದೆ ನಿಮ್ಮಯ್ಯನ ಅನಿಮಿಷನ್ನ ಕೊಂಡೆ ಲಿಂಗವನು.
ಆಹಾ, ಅಂದು ನಿನಗೆ ಅನಿಮಿಷ ಗುರುವಾದು ನರಿಯೇ ಕೂಡಲ ಚೆನ್ನ ಸಂಗಯ್ಯನಲ್ಲಿ 3 ಲೋಕವರಿಯೇ ಅಲ್ಲಮ ವೃತಗೇಡಿ. ರೋಮಾಂಚನಾತಿ. ಇವ್ರನ್ನ ಕೇಳಿಸಿಬಿಟ್ರು. ಹೇಳಿ ಚನ್ನಬಸವಣ್ಣವರು ಸಣ್ಣ ವಯಸ್ಸಿನವರು, ಯುವಕರು. ಅವ್ರು ಹೇಳಿದ್ದಕ್ಕೆ ಸುಮ್ಮ ಬಿಟ್ಟಿದ್ರೆ ಹಾತ್ ಬಿಡ್ರಪ್ಪ ಅಂದಿದ್ರೆ ಅದು ಏನು ಹಾಕಿದ್ದಿಲ್ಲ ಅನ್ನಿಸ್ತತಿ. ಇವರು ಎಲ್ಲಿ ತನ ನೀವು ಗುರು ಲಿಂಗಜ ಹಂಗೆ ಇಟ್ಕೊಂಡು ಕುಂದಿರ್ತೀರಿ, ನೀವು ಸ್ವತಂತ್ರ ಎಂದು ಒಂದು ಅಭಿಮಾನದಿಂದ ಹೇಳ್ಯಾರ ಅವ್ರು, ಪ್ರಶ್ನೆ ಇಲ್ಲ. ಬಟ್ ಚನ್ನಬಸವಣ್ಣವರು ಏನು ಹೇಳಿಬಿಟ್ರು, ಗುರುವಿಲ್ಲದೆ ನಿಮಗೆ ಲಿಂಗ ಹೇಗೆ ಬಂತೆಂಬುದು ಸ್ವಲ್ಪ ಅರಿದು ನೋಡಿರಿ. ಓ ಪ್ರಭುವೇ, ಅಂದು ಅನಿಮಿಷ ದೇವರು ನಿಮಗೆ ಗುರುವಾಗಿರುವುದು ಮರೆತಿರುವಿರ? ಗುರುವಿನ ಹಂಗೆ ಹರಿ ಅಂತೀರಿ ನೀವು. ಆ ಗುರು ನಿಮಗೆ, ಆ ಅನಿಮಿಷ ದೇವರು ನಿಮ್ಮ ಗುರು ಆಗಿದ್ದನ್ನು ಮರ್ತರೇನ? ನೀವು ಗುರು ಇಲ್ಲದ ಆಗಿರಿ ನೀವು ಸಾಧಕರು. ನಿಮ್ಮ ಗುರು ಅನಿಮಿಷ ದೇವರು ಅನ್ನೋದು ಎಲ್ಲರಿಗೂ ಗೊತ್ತೈತಿ. ನಿಮ್ಮ ಗುರು ಅನಿಮಿಷರು ಅಂಗೈಯಲ್ಲಿ ಲಿಂಗದಲ್ಲಿ ತಲ್ಲೀನವಾಗಿ ಶಿವಯೋಗ ಸುಖದಲ್ಲಿರುವಾಗನ ನೀವು ಅವರ ಅಂಗೈ ಲಿಂಗವನ್ನು ಅವಗ್ರಹಿಸಿಕೊಂಡಿರುವಿರಿ. ಗುರುವಿನ ಲಿಂಗ ನೀವು ಪಡೆದುಕೊಂಡ ಕೂಡಲೇ ಅವರ ಅಸ್ಥಿ ಪಂಜರ ಒಳಿದು ಬಯಲಾಗಿ ಬಿಟ್ಟರು. ಇದು ಗೊತ್ತಿಲ್ಲನ? ನೀವು ಗುರು ಇಲ್ಲ ನಿಮಗೆ ಹಂಗಾರ? ನೀವು ಧರಿಸಿಕೊಂಡಂಥ ಲಿಂಗ ಯಾರಿಂದ ಬಂದದ್ದು ಗೊತ್ತಿಲ್ಲೇನು? ಅದಕ್ಕೆ ಹೇಳಿದ್ರು ಅವರು, ಎಂಥ ಮಾತು! ನೀವು ಗುರುವನ್ನು ಕೊಂದು ಲಿಂಗವ ತೆಗೆದುಕೊಂಡ ಗುರುದ್ರೇಹಿ ವ್ರತಗೇಡಿ ಎಂದು ಚನ್ನಬಸವಣ್ಣವರು ಭಾಳ ನೇರವಾಗಿ. ಏನಾಗಿರ್ಬಾರ್ದು, ಎಲ್ಲ ಶರಣ ಸಂಕುಲ ನಿಂತೈತಲ್ಲೇ, ಎಲ್ಲರೂ ಅದಾರ. ಪ್ರಭುದೇವರಿಗೆ ನೇರವಾದ ಮಾತನ್ನು ಹೇಳಲಿಕ್ಕೆ ಯಾರಿಗಾದರೂ ಸಾಧ್ಯ ಇದ್ರೆ ಚನ್ನಬಸವಣ್ಣವ್ರಿಗೆ ಮಾತ್ರ. ಇವೆಲ್ಲ ತಾತ್ವಿಕ ಚರ್ಚೆಗಳು, ತಾತ್ವಿಕ ಸಂಭಾಷಣೆಗಳು, ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ನಡೆದ ಚರ್ಚೆ. ವೈಯಕ್ತಿಕ ಏನೂ ಇಲ್ಲಲ್ಲಿ, ಬರೀ ತತ್ವದ ಮೇಲೆ ಈ ಚರ್ಚೆ ನಡೆದಾವ. ಹೀಗಾಗಿ ಯಾರು ವೈಯಕ್ತಿಕವಾಗಿ ಅದನ್ನು ಯಾರು ತಗೊಳ್ಳುವಂಥ ಭಾವದಲ್ಲಿ ಯಾರು ಇರಲಿಲ್ಲ. ಇಷ್ಟು ಹೇಳಿದ ಮೇಲೆ ಪ್ರಭುದೇವ್ರಿಗೆ ಏನಾಗಿರಬೇಡ ವಿಚಾರ ಮಾಡ್ರಿ. ಅನಿಮಿಷನ ಕೊಂದು ಲಿಂಗವ ಕೊಂಡ ಕಾರಣ ನೀನು ಗುರುದ್ರೋಹಿ ಎಂದು ಚಿಕ್ಕದಣ್ಣಾಯಕರು ನುಡಿಯಲು ಇದಕ್ಕೆ ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಏನು ಹೇಳಿರ್ಬೋದು ಪ್ರಭುದೇವರು? ಅದಕ್ಕೆ ಉತ್ತರ ಏನು ಆಘಾತ ಆಗಿರಬಾರ್ದು. ನೇರವಾಗಿ ಹಿಂಗೆ ಮಾತಾಡಿದಾಗ ಏನು ಆಘಾತ ಆಗಿರಬಾರ್ದು ಪ್ರಭುದೇವರಿಗೆ. ಚಂದ ಹೇಳ್ತಾರೆ ಅವ್ರು. ನೋಡ್ರಿ ಚನ್ನಬಸವಣ್ಣವರೇ, ಗುರುವಿನ ಪ್ರಾಣ ಲಿಂಗದಲ್ಲಿ ಲೀಯವಾದ ಬಳಿಕ, ನನ್ನ ಗುರುವಿನ ಪ್ರಾಣ ಎಲ್ಲಿತ್ತು? ಲಿಂಗದಲ್ಲಿ ಲೀಯವಾಗಿತ್ತದು, ಲೀನಾಗಿತ್ತದು. ಅದು ಶರೀರದಲ್ಲಿ ಇದ್ದಿದ್ದಿಲ್ಲದು. ಅದು ಲಿಂಗದಲ್ಲಿ ಲೀಯವಾದ ಬಳಿಕ ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ. ಗುರುಗಳು ಎಲ್ಲಿ ಹೋಗಿಲ್ಲ, ಅವರ ಪ್ರಾಣ ಲಿಂಗದಲ್ಲೇ ಲೀನಾಗಿತ್ತು. ಆ ಲಿಂಗ ನನ್ನ ಕರಸ್ಥಲದಲ್ಲೇ ಐತಿ. ಹಂಗಂದ್ರೆ ಆ ನನ್ನ ಗುರು ಎಲ್ಲಿ ಹೋಗಿಲ್ಲ, ಬಯಲಾಗಿಲ್ಲ. ಆ ಗುರು ನನ್ನ ಕರಸ್ಥಲದಲ್ಲೇ ಇದ್ದಾನೆ, ಲಿಂಗ ರೂಪದಲ್ಲೇ ಇದ್ದಾನೆ ಆ ಗುರು. ಆ ಲಿಂಗವೆನ್ನ ಕರಸ್ಥಲಕ್ಕೆ ಬಂದಿತ್ತು ನೋಡ, ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನ್ನ ಕರಸ್ಥಲದಲ್ಲಿ. ಎಷ್ಟು ಚಂದ ಹೇಳ್ತಾರೆ ನೋಡಿಲ್ಲೇ. ನನ್ನ ಗುರು, ನಾನು ಗುರುದ್ರೋಹಿ, ನಾನು ಗುರುವಿನ ಇದನ್ನು ಮಾಡ್ಕೊಂಡು ಬಂದು ನಾನು ನನ್ನ ಲಿಂಗ ತೊಗೊಂಡು ಬಂದೇನೆ ಅಂತೀಯಲ್ಲ, ಎಲ್ಲಿ ಹೋಗಿಲ್ಲ ನನ್ನ ಗುರು. ನೋಡಿಲ್ಲೇ ಚನ್ನಬಸವಣ್ಣವ್ರೇ, ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನ್ನೆನ್ನ ಕರಸ್ಥಲದಲ್ಲಿ. ನನ್ನ ಕರಸ್ಥಳ ನನ್ನ ಗುರುನ, ಎಲ್ಲಿ ಬಿಟ್ಟು ಹೋಗಿಲ್ಲ ನನ್ನ ಗುರು ನನ್ನನ್ನು. ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನನ್ನ ಜ್ಞಾನದೊಳಗೆ. ಕರಸ್ಥಳದ ಲಿಂಗದಲ್ಲಿ ನನ್ನ ಗುರು ಇದ್ದಾನೆ, ನನ್ನ ಜ್ಞಾನದಲ್ಲಿ ನನ್ನ ಗುರು ಅದಾನ. ಇದ್ದಾನೆ ನೋಡ ಎನ್ನ ಗುರುವಿನ ಗುರು. ಮುಂದೆ ಹೇಳ್ತಾರೆ ಅವರು, ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಬಸವಣ್ಣನನ್ನ ಕಂಗಳ ಮುಂದೆ. ಇಲ್ಲೇ ನಿಂತಾನೆ ನನ್ನ ಗುರುವಿನ ಗುರು ಬಸವಣ್ಣ. ಅಂತ ಪ್ರಸಂಗ ಇದು. ಇದ್ದಾನೆ ನೋಡ ಎನ್ನ ಗುರು ಅನಿಮಿಷ ಎನ್ನ ಕರಸ್ಥಲದಲ್ಲಿ. ಇದ್ದಾನೆ ನೋಡ ಎನ್ನ ಗುರು ಅನಿಮಿಷನ್ನ ಜ್ಞಾನದೊಳಗೆ. ಮುಂದಿನ ಮಾತು ಎಷ್ಟು ಚಂದ ಹೇಳಾಕ್ತಾರೆ. ನನ್ನ ಗುರು ಇಲ್ಲ ಅಂತ ಅನ್ಕೊಂಡೇ ಇಲ್ಲ ನಾನು. ನನ್ನ ಗುರು ನನ್ನ ಕಣ್ಣು ಮುಂದಾದಾನ. ಯಾರಂದ್ರೆ ಸಾಕ್ಷಾತ್ ಬಸವಣ್ಣವರೇ ನನ್ನ ಗುರು. ಯಾಕಂದ್ರೆ ನನ್ನ ಗುರುವಿನ ಗುರುವಿನ ಗುರು. ನನಗೆ ಗುರು ಇಲ್ಲ ಅಂತೀಯಲ್ಲ, ಚನ್ನಬಸವಣ್ಣವ್ರು ಹೇಳಿದ್ರಲ್ಲ, ನನಗೆ ಗುರು ಇಲ್ಲ ಅಂತಂದ್ರೆ ಅಲ್ಲಿ ನೀವು. ನನ್ನ ಗುರು ಅನಿಮಿಷ ದೇವರು ಹೌದು. ಅವ್ರಿಗೆ ಸದ್ಯ ನನ್ನ ಲಿಂಗ ರೂಪದಲ್ಲಿ ಅದಾರ, ನನ್ನ ಜ್ಞಾನ ರೂಪದಲ್ಲಿ ಅದಾರ.
ಅದಕ್ಕಿಂತ ಮಿಗಿಲಾಗಿ ನನಗೆ ನೋಡ್ಲಿಕ್ಕೆ ಕಣ್ಣಿಗೆ ಕಾಣಲಿಕ್ಕೆ ನನ್ನ ಗುರು ನನ್ನ ಮುಂದೆ ನಿಂತಾನೆ. ಯಾರಂದ್ರೆ ಬಸವಣ್ಣನ ರೂಪದಲ್ಲಿ. ಯಾಕೆ? ಬಸವಣ್ಣವರು ನನ್ನ ಗುರುವಿನ ಗುರುವಾದ ಕಾರಣ. ಬಸವಣ್ಣವ್ರು ಬೇರೆ ಅಲ್ಲ ನನ್ನ ಗುರು ಇಲ್ಲ ಅಂತ ಯಾಕೆ ನಾಕಾಗಲಿ, ಇಲ್ಲದಾರಲ್ಲ ನನ್ನ ಮುಂದೆ ಇದ್ದಾನೆ ನೋಡ ಎನ್ನ ಗುರುವಿನ ಗುರು ಬಸವಣ್ಣನೆನ್ನ ಕಂಗಳ ಮುಂದೆ ಗುಹೇಶ್ವರ ಸಾಕ್ಷಿಯಾಗಿ ಅಬಾಬಾಬು ಗುಹೇಶ್ವರ ಸಾಕ್ಷಿಯಾಗಿ ಎನ್ನ ಮೇಲೆ ಗುರುದ್ರೋಹವಿಲ್ಲ ಕಾಣ ಚೆನ್ನ ಬಸವಣ್ಣ. ನಾನು ಆಪೋದು ಹೊರಸಬೇಡ್ರಿ ನೀವು ಅಂತಾರವ್ರು. ನಾನು ಗುರುದ್ರೋಹಿ ಅಲ್ವೇ ಅಲ್ಲ. ಅದು ಗುಹೇಶ್ವರನ ಸಾಕ್ಷಿಯಾಗಿ ಆ ಪರವಸ್ತುವಿನ ಸಾಕ್ಷಾತ್ ಪರವಸ್ತುವಿನ ಸಾಕ್ಷಿಯಾಗಿ ಹೇಳಾಕತ್ತೀನಿ, ನಾನು ಗುರುದ್ರೋಹಿ ಅಲ್ಲ. ಸ್ಪಷ್ಟವಾದ ವಿವರಣೆಯನ್ನು ಪ್ರಭುದೇವರು ಚನ್ನಬಸವಣ್ಣವರಿಗೆ ತಿಳಿಸ್ತಾರೆ. ಅಲ್ಲಿ ನೆರೆದಂಥ ಎಲ್ಲ ಶರಣ ಸಂಕುಲಕ್ಕೆ ತಿಳಿಸ್ತಾರೆ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚಿಕ್ಕದಣ್ಣಾಯಕರು ಭಿನ್ನಯಿಸಿದ ಪ್ರತ್ಯುತ್ತರ. ಇದಕ್ಕೆ ಅವರು ಏನು ಹೇಳಿದರು? ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಹೇಳ್ತಾರೆ. ನೋಡುವುದೊಂದು, ನೋಡಿಸಿಕೊಂಬುದೊಂದು. ನೋಡುವುದೊಂದು, ಕೊಂಬುದೊಂದು. ಇನ್ನು ನಿನ್ನಲ್ಲಿ ಎರಡು ಉಂಟಲ್ಲ, ಒಂದೇ ಇರಬೇಕು, ಬಟ್ ನಿನ್ನೊಳಗೆ ಎರಡು ಅದಾವು. ಕರಸ್ಥಲದಲ್ಲಿ ಒಂದು, ಮನಸ್ಥಲದಲ್ಲಿ ಇನ್ನೊಂದು. ಕರಸ್ಥಲದಲ್ಲಿ ಒಂದು, ಮನಸ್ಥಲದಲ್ಲಿ ಒಂದು. ಇನ್ನೂ ನಿನ್ನಲ್ಲಿ ಎರಡು ಉಂಟಲ್ಲ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಗುಹೇಶ್ವರನೆಂಬ ಲಿಂಗವು ನಿನಗೆಂತೂ ಸಾಧ್ಯವಾಯಿತು ಹೇಳ ಪ್ರಭುವೇ ಅಂತ. ಹೇಳ್ತಾರೆ ಗುಹೇಶ್ವರನ ಸಾಕ್ಷಿಯಾಗಿ ಅಂತ ಹೇಳಕತ್ತೀರಿ, ಎಲ್ಲ ಆತು. ಗುಹೇಶ್ವರನೆಂಬ ಲಿಂಗವು ನಿನಗೆಂತೂ ಸಾಧ್ಯವಾಯಿತು ಹೇಳ ಪ್ರಭುವೇ ಕೂಡಲ ಚೆನ್ನ ಸಂಗಯ್ಯನಲ್ಲಿ. ಏನು ಮಾತಿದು, ಎಂಥ ಮಾತಿದು? ಅವ್ರು ಹೇಳ್ತಾರಲ್ಲಿ, ಪ್ರಭುವೇ ಲಿಂಗದಲ್ಲಿ ಸಮರಸವಾದ ಎರವು ಅದು ಭಿನ್ನ ಭಾವದಿಂದ ದೂರ ಇರಬೇಕು. ಅಲ್ಲಿ ಭಿನ್ನ ಭಾವ ಅಳದಿರಬೇಕು. ಎರಡಂತ ಇರಬಾರ್ದಲ್ಲಿ, ಒಂದೇ ಇರಬೇಕು. ಅದು ಕೇವಲ ಅಪ್ಪಟ ಬಯಲಾಗಿರಬೇಕು. ಆದರೆ ನಿಮ್ಮಲ್ಲಿ ನೋಡುವುದೊಂದು, ನೋಡಿಸಿಕೊಳ್ಳುವ ವಸ್ತು ಒಂದೆಂಬ ಭಿನ್ನ ಭಾವವಿದೆಯಲ್ಲ. ನಿನ್ನಲ್ಲಿ ನೋಡುವುದೊಂದು, ನೋಡಿಸಿಕೊಳ್ಳೋದೊಂದು ಎರಡು ವಸ್ತು ಅದಾವೆ. ಇಲ್ಲಿ ಭಿನ್ನ ಭಾವ ಐತಲ್ಲ. ಎರಡು ಅಳಿಯದ ನಿಮ್ಮ ಇರವ ಭಿನ್ನ ಭಾವದ ಇರವಲ್ಲವೇ? ಇನ್ನೂ ಎರಡು ಅಳದೇ ಇಲ್ಲ ನಿಮ್ಮಲ್ಲಿ. ಇನ್ನೂ ಒಂದನ್ನು ಭಾವನೆ ಬಂದಿಲ್ಲ, ಇನ್ನು ಎರಡನ್ನು ಭಾವದೊಳಗೈತಿ. ಹಿಂಗಾದ್ರೆ ನಿಮ್ಮಲ್ಲಿರುವ ಭಿನ್ನ ಭಾವದ ಅಳಿವು, ಭಿನ್ನ ಭಾವ ಅಳಿವು ಆಗಿಲ್ಲ ನಿಮ್ಮಲ್ಲಿ, ಅದು ಹೋಗಿಲ್ಲ. ಒಂದನ್ನು ಭಾವ ಬಂದಿಲ್ಲ. ಕರಸ್ಥಲದಲ್ಲಿ ಒಂದು, ಮನಸ್ಥಳದಲ್ಲಿ ಒಂದು. ನಿನ್ನಲ್ಲಿ ಇನ್ನೂ ಎರಡು ಉಂಟಲ್ಲ. ಕರಸ್ಥಳದಲ್ಲಿ ಮನಸ್ಥಳದಲ್ಲಿ ರೀತಿಯ ನಿಮಿಷ ನಿಮ್ಮಲ್ಲಿ ಗುರುವನೆಂಬುದಾದರೆ ನಿಮ್ಮಲ್ಲಿ ಇನ್ನೂ ಎರಡೆಂಬುದು ಅಳದಿಲ್ಲ. ಕರಸ್ಥಳದಲ್ಲಿ ಲಿಂಗ ಐತಿ, ಮನಸ್ಥಳದಲ್ಲಿ ಜ್ಞಾನ ಐತಿ ಅನ್ನಕತ್ತಾರೆ ನೀವು. ಗುರು ಎರಡಾಗಿ ಕಾಣಕತ್ತಾನೆ ನಿಮಗೆ, ಒಂದಾಗಿ ಕಾಣವಲ್ಲ ಗುರು ಅಂದಾಗ. ನಿಮ್ಮಲ್ಲಿ ಇನ್ನೂ ಎರಡೆಂಬುದು ಅಳಿದಿಲ್ಲ. ತಾನೇ ತಾನಾದ ಬಯಲ ನಿಲುವ ಇನ್ನೂ ನಿಮಗೆ ಸಮನಿಸಿಲ್ಲ. ಪರಶಿವಲಿಂಗವು ಅಖಂಡ ಪರಿಪೂರ್ಣ ಆಗಿದ್ದರಿಂದ, ಅದು ಬಯಲು ರೂಪ ಆಗಿದ್ದರಿಂದ ಆ ಬಯಲು ಎರಡಿಲ್ಲ. ಬಯಲನ್ನು ಎರಡು ನೋಡ್ಲಿಕ್ಕೆ ಬರೋದಿಲ್ಲ. ಬಯಲನ್ನ ಖಂಡ ಮಾಡಲಿಕ್ಕೆ ನೋಡೋದಿಲ್ಲ. ಅದು ಅಖಂಡ, ಅದು ಬಯಲನ್ನೋದು. ಹೌದಾ? ಆ ಬಯಲನ್ನು ಒಂದಿದ್ದು ಎರಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂದ ಬಳಿಕ ಭಿನ್ನ ಭಾವವುಳ್ಳ ನಿಮಗೆ ಬಯಲಲಿಂಗದಿರವು. ನಿಮಗಿನ್ನೂ ಎರಡನ್ನು ಭಾವ ಇದ್ದಾಗ ಬಯಲಲಿಂಗದ ಏನು ಅರಿವು ಅಥವಾ ಇರವು ಅದು ಹೆಂಗೆ ಅಳವಡ್ತಾರಪ್ಪ ಅಂತ ಪ್ರಶ್ನೆ ಮಾಡಿದ್ರು ಅವರು. ಈ ಪ್ರಶ್ನೆಗೆ ಇಲ್ಲಿ ಹೇಳ್ತಾರೆ ಅವರು, ಅನಿಮಿಷನ ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಪ್ರಭುದೇವರು ನಿರೂಪಿಸಿದ ಪ್ರತ್ಯುತ್ತರ. ಕರಸ್ಥಲದ ಲಿಂಗ ಮನಸ್ಥಲಕ್ಕೆ ವೇದ್ಯವಾಗಿ, ಮನಸ್ಥಲದ ಲಿಂಗ ಮಹಾಸ್ಥಲಕ್ಕೆ ವೇದ್ಯವಾಗಿ, ಮಹಾಸ್ಥಲವೇ ಎನ್ನ ಸರ್ವಾಂಗ ವೇದ್ಯವಾದ ಬಳಿಕ ಇನ್ನು ಭಿನ್ನ ಭಾವಕ್ಕೆ ತೆರಹುಂಟೆ ಹೇಳ. ಗುಹೇಶ್ವರನೆಂಬ ಪ್ರಾಣಲಿಂಗವು ಬೆರೆಸಿ ಸಮಧಾತುವಾದ ಬಳಿಕ ಎರಡೆಂಬುದಿಲ್ಲ ನೋಡ ಚೆನ್ನ ಬಸವಣ್ಣ. ಎರಡು ಇಲ್ಲ ಅನ್ನೋ ಒಂದೇ ಭಾವದೊಳಗದೇವೆನ್ನೋ ಎಕ್ಸ್ಪ್ರೆಷನ್ ಕೊಟ್ಟರು. ಮತ್ತೆ ಹೇಳಿದರು, ಮುಂದುವರೆದು ಹೇಳ್ತಾರೆ, ಲಿಂಗ ಪ್ರಾಣಲಿಂಗವಾಯಿತು.
ಅಂಗ ಲಿಂಗ, ಲಿಂಗ ವಂಗವಾಯಿತು, ಅಂಗಲಿಂಗ ಆಗಿತ್ತು, ಲಿಂಗ ಅಂಗವಾಯಿತು. ಗುಹೇಶ್ವರ ಲಿಂಗದಲ್ಲಿ ಸರ್ವಾಂಗ ಪ್ರಾಣಲಿಂಗವಾಯಿತು ಕೇಳ ಚೆನ್ನಬಸವಣ್ಣ. ಈ 2 ವಚನದಲ್ಲಿ ನನಗೆ ಭಿನ್ನ ಭಾವ ಅಳದಿಲ್ಲ ಅನ್ನಕತ್ತಿರಲ್ಲಿ ನೀವು. ಹೆಂಗೆ ಭಿನ್ನ ಭಾವ ಅಳದೈತೆ ಅನ್ನೋದು ಈ 2 ವಚನದಲ್ಲಿ ಹೇಳಿದ್ರು ಅವರು. ಏನು ಹೇಳಿದ್ರು ಅವರು ನೋಡ್ರಿ. ಕರಸ್ಥಲದ ಲಿಂಗ ಮನಸ್ಥಲಕ್ಕೆ ವೇದ್ಯವಾಗಿ. ಇಲ್ಲಿ ನೋಡ್ರಿ ಚೆನ್ನಬಸವಣ್ಣವ್ರೇ, ಭಿನ್ನ ಭಾವ ಅನ್ನೋ ಮಾತ ಬರಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. ಇಲ್ಲಿ 2 ಅನ್ನೋದೇ ಬರಂಗಿಲ್ಲ. ಯಾಕಂದ್ರೆ ಆ ವಿಶ್ವನ್ನೊಳಕೊಂಡ ಮಹಾಘನ ಲಿಂಗ ಅದು ಕರಸ್ಥಲದ ಲಿಂಗ. ಈ ಲಿಂಗ ಅಂದ್ರೆ ಬೇರೆ ಏನು ನೋಡ್ರಿ, ಅಷ್ಟು ಚಂದ ಹೇಳ್ಯಾರ ಅವ್ರು. ಈ ಲಿಂಗ ಅಂದ್ರೆ ಬೇರೆ ಏನು ಅಲ್ಲ, ಅದೇನು ಅಖಂಡ ವಿಶ್ವವನ್ನು ಒಳಗೊಂಡಂಥ ಮಹಾಲಿಂಗ ಐತಲ್ಲ, ಆ ಮಹಾಲಿಂಗನೇ ಕರಸ್ಥಲದ ಲಿಂಗ. ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರೆ ಅಷ್ಟೇ. ಅದು ಅದು ವಿಶ್ವನ್ನೊಳಕೊಂಡ ಲಿಂಗ ಐತಲ್ಲ ಮಹಾಲಿಂಗ, ಅದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಅದು ಹೌದಾ, ಅದು ಮಹಾಲಿಂಗದ ಸ್ಥಿತಿ. ಆ ಮಹಾಲಿಂಗದ ಸ್ಥಿತಿಯ ಕರಸ್ಥಲಕ್ಕೆ ಬಂದು ಚುಳುಕಾದ್ರೆ ಅಂದಮೇಲೆ ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ ಅಂತ ಹೇಳಕತ್ರು ಪ್ರಭುದೇವರಿಗೆ. ಅದನ್ನು ಬಸವಣ್ಣವ್ರು ಹಂಗೆ ಹೇಳ್ಯಾರ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಅದೇ ಅರ್ಥದಲ್ಲಿ ಪ್ರಭುದೇವರು ಹೇಳಕತ್ತಾರಲ್ಲಿ, ಆ ಮಹಾಗಣ ಲಿಂಗವೇ ಕರಸ್ಥಲದ ಲಿಂಗವಾಗಿ, ಆ ಕರಸ್ಥಲದ ಲಿಂಗವೇ ಮನಸ್ಥಳದ ಲಿಂಗವಾಗಿ, ಮತ್ತು ಈ ಕರಸ್ಥಳದಿಂದ ಇಲ್ಲಿ ಪ್ರಾಣಲಿಂಗ ಆತದು. ಇದೇ ಇಲ್ಲ ಅಂದರೆ ಪ್ರಾಣಲಿಂಗ ಎಲ್ಲಿಂದ ಬರುತ್ತೆ? ಆ ಕರಸ್ಥಲದ ಲಿಂಗವೇ ಮನಸ್ಥಳದ ಲಿಂಗವಾಗಿ, ಆ ಮನಸ್ಥಳದಿಂದ ಮಹಾಸ್ಥಳದಲ್ಲಿ ಭೇದಿಸಿ ಮಹಾಸ್ಥಳವೆನಿಸುವ ಭಾವಸ್ಥಳದ ಲಿಂಗವು ಎನ್ನ ಸರ್ವಾಂಗದಲ್ಲಿಯೂ ಸಮರಸವಾಗಿದೆ. ಹೀಗಾಗಿ ಅಂಗಮಯ ಶರೀರ ಲಿಂಗಮಯ ಶರೀರ ಆಕತ್ತೆ ಅಂತ ಯಾಕೆ ಹೇಳ್ತಾರೆ ನಮ್ಮ ತತ್ವದೊಳಗೆ ಅಂದ್ರೆ 6 6 ಹೋಗಿ 36, ಹೌದಾ? ಇವೆಲ್ಲವೂ ಲಿಂಗ ಸಕೀಲದಲ್ಲಿ ಏನಂದ್ರೆ ಸರ್ವಾಂಗವೆಲ್ಲವೂ ಲಿಂಗಮಯ ಆಗ್ತಕ್ಕಂಥ ಈ ಒಂದು ಸ್ಥಿತಿಯಲ್ಲಿ ಸರ್ವಾಂಗದಲ್ಲಿಯೂ ಈ ಲಿಂಗ ಸಮರಸವಾದ ಕಾರಣ ಈ ಕರಸ್ಥಲ ಮನಸ್ಥಳ ಮಹಾಸ್ಥಳ ಅಳವಟ್ಟುದೊಂದೇ ಒಂದೇ ಲಿಂಗ. ಈ ಅಷ್ಟೂ ಸ್ಥಳದಲ್ಲಿರುವ ಲಿಂಗ ಒಂದೇ, ಅದು ಬೇರೆ ಬೇರೆ ಅಲ್ಲದು. ಕಲಸ್ಥಳದ ಲಿಂಗ, ಮನಸ್ಥಳದ ಪ್ರಾಣಲಿಂಗ, ಸರ್ವಾಂಗಲಿಂಗಮವಾಗಿರ್ತಕ್ಕಂಥ ಎಲ್ಲ ಲಿಂಗ ಏನೈತಲ್ಲ ಅದು ಒಂದೇ ಲಿಂಗ, ಅದು ಬೇರೆ ಏನಲ್ಲದು. ಅಂದ ಬಳಿಕ ಇಲ್ಲಿ ಭಿನ್ನ ಭಾವಕ್ಕೆ ಅವಕಾಶವೆಲ್ಲುಂಟು. ಪರಶಿವ ಲಿಂಗವೇ ತನುಮನ ಪ್ರಾಣವನ್ನೊಳಗೊಂಡು ಸಪ್ತಧಾತುಗಳಲ್ಲಿಯೂ ಸಮವಾಗಿ ತಾನೇ ತಾನಾಗಿ ನಿಂತಿದೆ. ಇಲ್ಲಿ ಭಿನ್ನ ಭಾವಕ್ಕೆ ಎಡೆಯಿಲ್ಲ ಚನ್ನಬಸವಣ್ಣವರೇ ಅಂತಂದು ಆ ಮುಂದಿನ ವಚನ ಮತ್ತೆ ಹೇಳ್ತಾರವ್ರು. 2ನೇ ವಚನ ಐತಲ್ಲ, ಅದು ಯಾವುದು? ಲಿಂಗ ಪ್ರಾಣ, ಪ್ರಾಣ ಲಿಂಗವಾಯಿತು, ಅಂಗ ಲಿಂಗ, ಲಿಂಗ ಅಂಗವಾಯಿತು. ಗುಹೇಶ್ವರ ಲಿಂಗದಲ್ಲಿ ಸರ್ವಾಂಗ ಪ್ರಾಣಲಿಂಗವಾಯಿತು ಕೇಳ ಚನ್ನಬಸವಣ್ಣ ಅಂತ ಮತ್ತೊಂದು ವಚನ ಅದರ ಜೊತೆಗೇನೆ ಹೇಳಿ. ಲಿಂಗವೇ ಪ್ರಾಣ ಆಗೈತಿ, ಪ್ರಾಣವೇ ಲಿಂಗವಾಗೈತಿ. ಅದು ಸಾಧಕರಿಗೆ, ನಮಗಲ್ಲ. ನಮಗೆ ಲಿಂಗ ಬೇರೆ, ನಮ್ಮ ಪ್ರಾಣ ಬೇರೆ. ನಮ್ಮದು ಪ್ರಾಣ ಅಂದ್ರೆ ನಮ್ಮ ಉಸಿರಾಗತ್ತೆ, ಲಿಂಗ ಅನ್ನೋದು ನಾವು ಕೊಳ್ಳ ಕಟ್ಕೊಂಡು ಲಿಂಗ ಅನ್ಕೊಳ್ತೇವೆ ನಾವು. ಆದರೆ ಶರಣರಿಗೆ ಈ ಲಿಂಗ ಮತ್ತು ಪ್ರಾಣ ಎರಡೂ ಒಂದೇ, ಉಸಿರೇ ಲಿಂಗ ಆತದು. ನಾವು ತೆಗೆದುಕೊಳ್ಳುವಂಥ ಉಸಿರಾಟವೇ ಲಿಂಗಮಯ ಆಗಿಬಿಟ್ಟಿರ್ತೈತಿ. ಅದು ಪ್ರಾಣಲಿಂಗ ಸ್ವರೂಪವಾಗಿದ್ದಾಗ ಅಲ್ಲಿ ಲಿಂಗ ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ, ಅದು ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾಗಿ ಸಮರಸಿದ ಬಳಿಕ ಮುಂದೇನಾಗ್ತದೋ ಆ ಅಂಗದ ಮೇಲೆ ಲಿಂಗ ಧರಿಸ್ಕೊಂಡಾಗ ಪ್ರಾಣಲಿಂಗ ನಮ್ಗೆ ಅಳವಟ್ಟಾಗ, ಸ್ಥಿತಿ ಅಳವಟ್ಟಾಗ ಅಂಗವೆಲ್ಲವೂ ಲಿಂಗಮಯ ಆಯಿತು, ಲಿಂಗವೆಲ್ಲವೂ ಅಂಗಮಯ ಆಯಿತು. ಅಂಗ ಲಿಂಗವಾಯಿತು, ಲಿಂಗ ಅಂಗವಾಯಿತು. ಹೌದಾ? ಲಿಂಗವೇ ಅಂಗವಾಗಿದೆ, ಅಂಗವೇ ಲಿಂಗವಾಗಿದೆ. ಅಂಗ ಮತ್ತು ಲಿಂಗವೆಂಬ ಉಭಯ ಒಳಿದು ಸರ್ವಾಂಗವೂ ಲಿಂಗಮಯವಾಗಿದೆ, ಸರ್ವಾಂಗದಲ್ಲಿಯೂ ಪ್ರಾಣಲಿಂಗ ಸಮನಿಸಿದೆ. ಇಲ್ಲಿ ಭಿನ್ನ ಭಾವಕ್ಕೆ ಅವಕಾಶವೆಂಬುದೇ ಇಲ್ಲ ಅಂತ ಪ್ರಭುದೇವರು ಚನ್ನಬಸವಣ್ಣವರಿಗೆ ಭಾಳ ಅನ್ಯಭಾವವಿಲ್ಲವೆಂದು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಮಾಡಿದ ಮೇಲೆ ಆ ಪ್ರಸ್ತಾವದಳು ಪ್ರಭುದೇವರು ಪ್ರಾಣಲಿಂಗ ಸಂಬಂಧದ ಭೇದಮಂ ನಿರೂಪಿಸಿದ ಪದಂಗಳು. ಪ್ರಾಣಲಿಂಗದ ಸಂಬಂಧದ ಭೇದಮಂ ನಿರೂಪಿಸಿದ ಪದಂಗಳು. ಇಲ್ಲೊಂದು ಪ್ರಭುದೇವರ ಪದ್ಯ ಇದೆ. ಯಾವ ಪದ್ಯ ಅದು? ಈ ಪದ್ಯ ರಾಗ ಮಧುಮಹಾದೇವಿ ಅಂತ ಬರೀತಾರೆ. ಇಲ್ಲಿ ಪದ್ಯ ಏನು? ನುಡಿಯ ಗಡನದ ಬೆಳಗು ಮರುತ ಪರಿಮಳದಂತೆ, ಭಾವವಿಲ್ಲದ ಬಯಲು ಪರವು ತಾನೆ, ಅರಿವು ಕುರುಹಿನ ಮರಹು ತೆರಹಿಲ್ಲದ ಘನವು, ನಿಂದ ನಿಜ ಪದದಿಂದ
ಪ್ರಭೆಯಾದುದು. ಇದು ಪಲ್ಲವಿ. ಮುಂದೆ ಚರಣ. ಎಳೆಯ ಮಾಣಿಕದಂತೆ ಹೊಳೆವ ಜ್ಞಾನದ ಜ್ಯೋತಿ. ನವನಾಳದಲ್ಲಿ ಪ್ರಾಣಲಿಂಗ ಭರಿತಾ ಪಿಂಡ ಬ್ರಹ್ಮಾಂಡವನ್ನು ಮೀರಿ ತೋರುವ ವಚನ ಗಗನದುದಯದ ಮೇಲೆ ಘನಕ್ಕೆ ಗಮನ. ಇದು ಒಂದೇ ಚರಣ. ಮುಂದೆ ಹೇಳ್ತಾರೋ, ಆಕಾಶದಿಂದತ್ತಲಾರೂ ಬಲ್ಲವರಿಲ್ಲ, ಪಾತಾಳದ ಪ್ರಮಾಣ ಕಾಂಬರಾರೋ. ಆತು ಮನವಿಡಿದು ಪರಮಾತ್ಮನ ಪರಿಭಾವ ನೋಡ ಘನಕ್ಕೆ ಗಮನ. ಮುಂದೆ ಹೇಳ್ತಾರೆ ಮೂರನೇ ಪಲ್ಲವಿ. ಇರುಳು ಮನವನೇ ನುಂಗಿ, ಹಗಲು ಘನವನೇ ನುಂಗಿ, ಮಾತು ಮಥನವ ನುಂಗಿದಾತ ಭರಿತ, ನೀತಿ ನಿಜ ನಿಂದಲ್ಲಿ ನಿಜದ ನಿರ್ಮಲ ಜ್ಯೋತಿ, ಪ್ರಾಣಲಿಂಗದ ಘನಕ್ಕೆ ಪ್ರಮಾಣಿಲ್ಲವೋ. ನೋಡ್ರಿ, ಪ್ರಾಣಲಿಂಗದ ಘನಕ್ಕೆ ಪ್ರಮಾಣಿಲ್ಲವೋ ಅನ್ನುವಂಥ ಪಲ್ಲವಿ. ಚರಣ. ನಾಲ್ಕನೇ ಚರಣ. ಆರು ದರುಶನ ದೊಡೆಯ ನಂತರಂಗದೊಳಿಪ್ಪ, ನಾರಿಗಾದಡೆ ಗಗನ ಭುವನ ಒಂದೇ, ಹೃದಯ ಕಮಲದ ಬೆಳಗು ಪರಬ್ರಹ್ಮದಲ್ಲಿ ತುಂಬಿ, ಪರಿಣಾಮ ಪರಮ ಪದವಿಯ ತೋರಿತು, ಧರೆಗೆ ನಿದ್ರೆಯೂ ಇಲ್ಲ, ಉದಕಕ್ಕೆ ಕನಸಿಲ್ಲ. ಐದನೇ ಪಲ್ಲವಿ. ಧರೆಗೆ ನಿದ್ರೆಯೂ ಇಲ್ಲ, ಉದಕಕ್ಕೆ ಕನಸಿಲ್ಲ, ಅಗ್ನಿ ಕಳವಳಕ್ಕೆ ಒಳಗಾಗದೆಂತೋ, ಸುಳಿವ ಪವನನು ತಾನು ತಾಮಸಕ್ಕೊಳಗಾಗ ಬಯಲಿಂಗೆ ಭ್ರಮೆಯುಂಟೆ ಗುಹೇಶ್ವರ. ಇದು ಪ್ರಾಣಲಿಂಗದ ಕುರಿತು ಪ್ರಭುದೇವರು ಪ್ರಾಣಲಿಂಗ ಸಂಬಂಧ ಯಾವ ರೀತಿ ಐತೆ ಅನ್ನೋದನ್ನು ಈ ಪದ್ಯದಲ್ಲಿ, ಇದು ಬಹಳ ಪ್ರಚಲಿತವಾಗಿರದಂಥ ಪದ್ಯ ಇದು. ಇದನ್ನು ಯಾರು ಸಂಗೀತಗಾರಿಗೇನೋ ಯಾರಿಗೋ ಇದನ್ನು ಅಷ್ಟು ಕಣ್ಣಿಗೆ ಬಿದ್ದಿಲ್ಲೇನೋ ಅಂತ ಅನ್ಸಾಗತೈತಿ. ಇದು ಪ್ರಾಣಲಿಂಗದ, ಆಗಲೇ ಹೇಳಿದ್ರೆ ಲಿಂಗ ಪೂಜೆ ಮಾಡಿರೋ, ನಿಮ್ಮೊಳು ಪ್ರಾಣಲಿಂಗ ಪೂಜೆ ಮಾಡಿರೋ, ಅದು ಯಾರ್ದು ಸರ್ಪಭೂಷಣ ಶಿವಗಳದು, ಗುರುಸಿದ್ಧ ಒಡೆಯರ ಸರ್ಪಭೂಷಣ ಶಿವಗಳದಲ್ಲ. ಆ ರೀತಿಯಾಗಿ ಪ್ರಾಣಲಿಂಗ ಸಂಬಂಧದ ಪದ್ಯ ಇದು. ಅದು ಅಲ್ಲಮ ಪ್ರಭುದೇವರು. ಇದು ಶೂನ್ಯ ಸಂಪಾದನೆಯಲ್ಲಿ ನಮಗೆ ಸಿಗ್ತಾ ಇದೆ. ಈ ರೀತಿಯಾಗಿ ಆ ಪದ್ಯವನ್ನು ಇಲ್ಲಿ ಸೇರಿಸಿ ಅದರ ಜೊತೆಗೆ ಹೀಗೆಂದು ಪ್ರಭುದೇವರು ತಮ್ಮ ಪ್ರಾಣಲಿಂಗದ ನಿರ್ಣಯಮಂ ನಿರೂಪಿಸಲು ಸಂಪಾದನೆಕಾರರು ಈ ಪ್ರಸಂಗದಲ್ಲಿ ಪ್ರಭುದೇವರ ಪ್ರಾಣಲಿಂಗ ಸಂಬಂಧದ ಈ ಪದ್ಯವನ್ನು ನಡಕ್ಕೆ ಜೋಡಿಸಿ ಆಮೇಲೆ ಮತ್ತೆ ವಚನಗಳಿಗೆ ಬಂದರು. ಹೀಗೆಂದು ಪ್ರಭುದೇವರು ತಮ್ಮ ಪ್ರಾಣಲಿಂಗದ ನಿರ್ಣಯ ನಿರೂಪಿಸಲು ಇದಕ್ಕೆ ಚನ್ನಬಸವರಾಜದೇವರು ಭಿನ್ನಯಿಸಿದ ಪ್ರತ್ಯುತ್ತರ. ಇದಕ್ಕೆ ಚನ್ನಬಸವಣ್ಣವರು ಏನು ಹೇಳಿದರು ಅನ್ನೋದನ್ನು ನೋಡೋಣ. ಮುಟ್ಟದ ಮುನ್ನ ನೋಡ್ರಿ, ಮುಟ್ಟದ ಮುನ್ನ ಗುರು ಉಂಟು, ಲಿಂಗ ಉಂಟು, ಜಂಗಮ ಉಂಟು, ಪ್ರಸಾದ ಉಂಟು. ನೋಡ್ರಿ, ಮುಟ್ಟದ ಮುನ್ನ ಗುರು ಉಂಟು, ಲಿಂಗ ಉಂಟು, ಜಂಗಮ ಉಂಟು, ಪ್ರಸಾದ ಉಂಟು. ಮುಟ್ಟಿದ ಬಳಿಕ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ. ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸ್ವಯವಲ್ಲದೆ ಪರವಿಲ್ಲವೆಂಬುದು ನಿನ್ನಲ್ಲಿ ಕಾಣಬಂದಿತ್ತು ಕಾಣ ಪ್ರಭುವೇ. ನೋಡ್ರಿ, ಅವರು ಎಷ್ಟು ಚಂದ ಹೇಳ್ಯಾರಲ್ಲಿ. ಇವರು ಹೇಳಿದ್ದೇನು ಪ್ರಭುವೇ, ಗುರುವನು ತನು ಮನ ಭಾವ ಮುಟ್ಟುವುದಕ್ಕಿಂತ ಮೊದಲು ಗುರುವೆಂಬ ಭಿನ್ನ ಭಾವ ಇರ್ತದೆ ನಮ್ಮ ಹತ್ರ. ಗುರುವೆಂಬ ಭಾವ ಮುಟ್ಟದ ಮುನ್ನ ಗುರು ಉಂಟು, ಲಿಂಗ ಉಂಟು, ಜಂಗಮ ಉಂಟು. ತಾನು ಗುರುವನು ತನುಮನ ಭಾವ ಮುಟ್ಟುವುದಕ್ಕಿಂತ ಮುಂಚೆ ನಮಗೆ ಗುರುವೆಂಬ ಭಿನ್ನ ಭಾವ ಇರ್ತತಿ. ಆ ಗುರುವನ್ನು ಮುಟ್ಟಿದ ಬಳಿಕ ಗುರುಮಟ್ಟಿ ಗುರು ರೂಪದ ಅನುಭವ ಆಗುತ್ತೆ ಹೊರತು ಅಲ್ಲಿ ಗುರು ಶಿಷ್ಯ ಅನುಭವ ಇರೋದಿಲ್ಲ. ಮುಂದೆ ಲಿಂಗವೂ ಅಷ್ಟೇ. ಲಿಂಗವು ತನು ಮನ ಭಾವದಿಂದ ಲಿಂಗ ಮುಟ್ಟದ ಮೊದಲು ಲಿಂಗವೆಂಬ ಭಿನ್ನ ಭಾವ ಇರ್ತದೆ ನಮಗೆ. ಒಮ್ಮೆ ಆ ಲಿಂಗ ಸಂಬಂಧ ಆಯಿತು ಅಂತಂದ್ರೆ ಅಲ್ಲಿ ಲಿಂಗವಿಲ್ಲ, ಮುಟ್ಟಿದ ಬಳಿಕ ಲಿಂಗವಿಲ್ಲ.
ಆ ಭಿನ್ನ ಭಾವ ಇರೋದಿಲ್ಲ. ಮುಟ್ಟಿ ಅಪ್ಪಿ ಒಡಬೆರದ ಬಳಿಕ ಅಂಗಲಿಂಗವೆಂಬ ಭಾವ ಅಳಿದು ತಾನೇ ಲಿಂಗವಾದ ಬಳಿಕ ಸ್ವಲಿಂಗದ ಅನುಭವ ಆಗತ್ತಲ್ಲೇ. ಲಿಂಗ ಬೇರೆ ಆಗೋದಿಲ್ಲ, ಅಂಗ ಬೇರೆ ಆಗೋದಿಲ್ಲ. ಅಲ್ಲಿ ಆಗೋಕ್ಕೆ ಸಂಬಂಧಪಡೋಕ್ಕಿಂತ ಮುಂಚೆ ಬೇರೆ ಇರ್ತೈತಿ, ಭಿನ್ನ ಭಾವ ಐತಿ. ಮುಂದೆ ಭಾವವು ಅನುಭಾವ ಜಂಗಮವ ಅಳವಡಿಸಿಕೊಳ್ಳದ ಮೊದಲ ಭಿನ್ನವಾದ ಜಂಗಮ ಉಂಟು. ಅಂತರಂಗದ ಭಾವದಲ್ಲಿ ಅನುಭಾವ ಜಂಗಮ ಅಂದರೆ ಅನುಭಾವಕ್ಕನ ಜಂಗಮ ಅಂತ ಕರ್ಕೊಂಡ್ರು. ಅನುಭಾವ ಜಂಗಮ ಅಳವಟ್ಟ ನಂತರ ಸ್ವಯ ಜಂಗಮದಿರುವ ತಾನೆಂಬ ಅನುಭವ ಬರುತ್ತಲ್ಲಿ ತಾನೇ ಜಂಗಮ ಆಗ್ತಾನೆ. ಅಂದರೆ ಒಬ್ಬ ಸಾಧಕ ಗುರುವಿನ ದೀಕ್ಷೆ ಪಡ್ಕೊಂಡು ಸಾಧನೆ ಮಾಡಿದ ಮಂತ್ರ ಆತ ಗುರುಮುಟ್ಟಿ ಗುರು ಆಗ್ತಾನೆ, ಲಿಂಗವನ್ನು ಧರಿಸಿ ಲಿಂಗವಾಗ್ತಾನೆ, ಲಿಂಗಮಯ ಆಗ್ತಾನೆ, ಮುಂದೆ ಆತೇ ಜಂಗಮ ಸ್ವರೂಪಿ ಆಗ್ತಾನೆ. ಅಂದರೆ ಸಾಧಕನೇ ಇಲ್ಲಿ ಗುರುವಾಗಬಲ್ಲ, ಲಿಂಗವಾಗಬಲ್ಲ, ಜಂಗಮವಾಗಬಲ್ಲ ಅಂತ. ಅವು ಮುಟ್ಟಕ್ಕಿಂತ ಮುಂಚೆಗೆ ಸಾಧಕನಿಗೆ ಗುರು ಬೇರೆ, ಲಿಂಗ ಬೇರೆ, ಜಂಗಮ ಬೇರೆ ಆಗಿರ್ತಾರೆ. ಮುಟ್ಟಿದ ಬಳಿಕ ಗುರುವಿಲ್ಲ, ಲಿಂಗವಿಲ್ಲ, ಸ್ವಯಲಿಂಗವಾಗಿ ಸ್ವಯಜಂಗಮವಾಗಿ. ಅದಕ್ಕೂ ನಾವು ಮಹಾತ್ಮರನ್ನೆಲ್ಲ ಆನಗಲ್ ಕುಮಾರ ಶಿವಗಳನ್ನಾತು, ಅಥಣಿ ಮುರುಗೇಂದ್ರ ಶಿವನಾಥ್, ಯಡಿಯೂರು ತೋಂಡ ಸಿದ್ಧಲಿಂಗ ಶಿವಗಳನ್ನಾತು, ಇಲ್ಲಿ ನಡೆದಂಥ ಎಲ್ಲ ಮಹಾತ್ಮರು, ಮೃತ್ಯುಂಜಯಪುರ ಅವರೆಲ್ಲ ಏನು, ಅವ್ರು ನಮಗೆ ಗುರು ಸ್ವರೂಪನೂ ಹೌದು, ಲಿಂಗ ಸ್ವರೂಪನೂ ಹೌದು, ಜಂಗಮ ಸ್ವರೂಪಿಗಳು ಹೌದು. ಮೂರು ಸ್ವರೂಪ ಒಂದೇ ಇದರಲ್ಲಿ ಕಾಣ್ತೇವೆ ನಾವು. ಆ ಅರ್ಥದಲ್ಲಿ ಈ ವಚನವನ್ನು ನಮಗೆ ಹೇಳ್ತಾರೆ. ಪ್ರಸಾದವು ಪರಿಶುದ್ಧ ಪ್ರಸನ್ನ ಪ್ರಶಾಂತ ಪರಶಿವ ರೂಪು. ತನುಮನ ಭಾವವು ಮುಟ್ಟದ ಮೊದಲು ಭಿನ್ನವಾದ ಪದಾರ್ಥವ ಪ್ರಸಾದವಾಗಿ ತೋರುವುದು. ತನುಮನ ಭಾವದಲ್ಲಿ ಪರಶಿವರೂಪಿ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಳವಟ್ಟಲ್ಲಿ ತಾನೇ ಪ್ರಸಾದವಾದ ಅಭಿನ್ನ ಅನುಭವ ಆಗ್ತದಲ್ಲ. ಈ ರೀತಿಯಾಗಿ ತಾನೇ ತಾಣದಲ್ಲಿ ಪರವಸ್ತು ಭಿನ್ನವಲ್ಲವೆಂಬ ಭಾವ ಅದು ನಿಜದ ನಿಲುವು. ಆ ಪರವಸ್ತು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಭಾವ ಬರ್ಬೇಕಾಯ್ತು ಅಂದ್ರೆ ಭಾಳ ಸಾಧಿಸ್ಬೇಕು ನಾವು. ಹಂಗೆ ಅನ್ಕೊಂಡ್ರೆ ನಡೆಯಂಗಿಲ್ಲದ. ಅಲ್ಲಿದ ಚೈತನ್ಯ ನಮ್ಮೊಳಗೈತಿ, ನಾ ಬೇರೆ ಅಲ್ಲ ಅದು ಬೇರೆ ಅಂದ್ರೆ ಆ ಭಾವ ಅಳಡ್ಬೇಕಂದ್ರೆ ಇಲ್ಲ ಆಗ್ಬೇಕಂತದು. ಅಲ್ಲಿವರೆಗೂ ನಾನು ಬೇರೆ, ಅವ್ರು ಬೇರೆ, ಆ ಪರವಸ್ತುನೇ ಬೇರೆ, ನಾನೇ ಬೇರೆ. ನಾವೇನು ಅನ್ಕೊಂಡೇವಿ, ನಾವ ದೇವರು, ನಮ್ಮ ಒಳಗೆ ದೇವ್ರದಾನ, ನಾನೇ ದೇವರು, ಇದೆಲ್ಲ ಅನ್ಕೊಂಡ್ರೆ ನಡೆಯಂಗಿಲ್ಲ. ಅದು ಆ ಸಾಧನೆ ಮಾಡ್ಬೇಕು, ಸಾಧನೆ ಮಾಡಿದ ಮೇಲೆ ಅದಾಗತ್ತೆ ಅನ್ನೋ ಅರ್ಥದಲ್ಲಿ ನಾವು ಹೇಳಬೇಕಾಗತ್ತೆ. ಈ ರೀತಿಯಾಗಿ ತಾನೇ ತಾಣಾದಲ್ಲಿ ಪರವಸ್ತು ಭಿನ್ನವಲ್ಲವೆಂಬ ನಿಜ ನಿಲುವು ನಿಮ್ಮೆಲ್ಲೆನಗೆ ಕಂಡು ಬಂದಿದೆ ಎಂದು ಚನ್ನಬಸವಣ್ಣವರು ಅಲ್ಲಮ ಪ್ರಭುದೇವರ ಅಭಿನ್ನ ಅನುಭವದಿಂದ ಕಂಡು ಕೊಂಡಾಡುವರು. ಈಗಿಲ್ಲಿ ಪ್ರಭುದೇವರನವರು ಕೊಂಡಾಡಿದ, ನೀವು ಭಿನ್ನ ಇಲ್ರಿಪ್ಪ, ನೀವು ಅಭಿನ್ನದಿರಿ, ನೀವೇ ಗುರು ಸ್ವರೂಪ, ಲಿಂಗ ಸ್ವರೂಪ, ಜಂಗಮ ಸ್ವರೂಪ, ಪ್ರಸಾದ ಸ್ವರೂಪವಾಗಿ ನೀವು ನನಗೆ ಕಾಣಕತ್ತೀರಿ ಅನ್ನೋ ಅರ್ಥದಲ್ಲಿ ಅವರನ್ನು ಹೊಗಳ್ತಾರವರು. ಇಷ್ಟಾದ ಮೇಲೆ ಹೀಗೆಂದು ಚಿಕ್ಕದಣ್ಣಾಯಕರು ಭಿನ್ನಯಿಸಲು ಪ್ರಭುದೇವರು ನಿರೂಪಿಸಿದ ಪ್ರಸ್ತಾವದ ವಚನ. ಪ್ರಭುದೇವರು ಏನು ನಿರೂಪಿಸಿದರು? ಅದಕ್ಕೆ ಉತ್ತರ ಏನು? ಮನ ಬೆರೆಸಿದ ಅನುಭಾವ ಘನಕ್ಕೆ ಘನ ಒಂದಾಯಿತು ನೋಡ, ಅದು ತನ್ನಲ್ಲಿ ತಾನು ತೃಪ್ತಿಯಾದ ನಿಜವು. ನಿರ್ಣಯದ ಮೇಲೆ ನಿರ್ಧಾರವಾಯಿತು ನೋಡ, ಗುಹೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನಿಂದ ಸುಖಿಯಾದೆನು ನಾನು. ಯಾರಿಂದ ಸುಖಿಯಾದೆ ನಾನು ಅಂತ ಹೇಳ್ತಾರಂದ್ರೆ, ನಾನು ಚನ್ನಬಸವಣ್ಣವರಿಂದ ಸುಖಿಯಾದೆ. ಹೆಂಗೆ ಹೇಳಿದ್ರು ಅವರು? ಮನ ಬೆರೆಸಿದ ಅನುಭಾವ ಘನ ಒಂದಾಯಿತು ನೋಡ. ಮನ ಭಿನ್ನವಾದುದೇ ಮಾಯಾಪ್ರಪಂಚ. ಮಾಯಾಪ್ರಪಂಚ ಅದನ್ನು ಮನಸ್ಸು ಭಿನ್ನ ಆಗಿದ್ದ ಮಾಯಾಪ್ರಪಂಚ. ಮನವು ಬೆರೆಸಿ ಏಕವಾದಲ್ಲಿ ಮಹಾಘನಕ್ಕೆ ಘನವೇ ತಾನಾದ ಅನುಭವ ಅಳವಡ್ತದೆ. ಅದು ಎರಡಳಿದು ಏಕವಾದ ಇರತಕ್ಕಂಥ ಮಾತು. ಇನ್ನು ಅದು ತನ್ನಲ್ಲಿ ತೃಪ್ತಿಯಾದ ನಿಜವು ನಿರ್ಣಯದ ಮೇಲೆ ನಿರ್ಧಾರವಾಯಿತು ನೋಡ, ಅದೇ ತನ್ನ ಮೂಲ ಮಹಾಗಣದಲ್ಲಿ ಬೆರೆದು ಒಂದಾದ ಸಂತೃಪ್ತಿ. ಅದು ನಿತ್ಯ ತೃಪ್ತಿಯ ನಿಜದ ಇರವು. ಅದು ಸದಾ ಮೂಲ ವಸ್ತುವಿನ ಜೊತೆಗೆ ಏಕಾಗೇನಂತಕ್ಕಂಥ ಅನುಭವದಲ್ಲಿರ್ತಾರಲ್ಲ ಮಹಾತ್ಮರು. ಯಾಕೆ ಏಕೋಭಾವದಲ್ಲಿರ್ತಿದ್ರು ಅವರು? ಆ ನಿಜ ಸುಖದಲ್ಲಿರ್ತಿದ್ರು. ಈ ಜಗತ್ತಿನ ಜಂಜಾಟವನ್ನು ಮರ್ತಿರ್ತಿದ್ರು ಅಂದ್ರೆ ಅವರು ನಿಜಾನಂದದಲ್ಲಿರೋರು. ಯಾಕಂದ್ರೆ ಆ ಪರವಸ್ತಿನ ಜೊತೆಗೆ ಅವ್ರದ್ದು ಸಮರಸ ಆಗಿಬಿಟ್ಟಿತ್ತು. ಸದಾ ಆ ಒಂದು ಜ್ಞಾನದಲ್ಲಿ, ಆ ಸುಖದಲ್ಲಿ ಇರ್ತಕ್ಕಂಥವ್ರು. ಯಾರು ಬಂದು ಹೋದ್ರೇನು, ಯಾರು ಬಿಟ್ಟು ಹೋದ್ರೇನು, ಯಾರು ಸಂಪತ್ತಿಟ್ಟು ಹೋದ್ರೇನು, ಯಾರು ಹೂ ಹಾಕಿದ್ರೇನು, ಯಾರು ಶಾಲು ಹಾಕಿದ್ರೇನು, ಯಾರು ಕಾಲು ಮುಗಿದ್ರೇನು, ಯಾರು ಬಿಟ್ರೇನು, ಅವ್ರಿಗೆ ಏನೂ ಅದರಿಂದ ಸುಖನೂ ಇಲ್ಲ, ದುಃಖನೂ ಇಲ್ಲ. ಯಾಕೆ ಅವರು ಪರಮಾನಂದದ ಸ್ಥಿತಿಯಲ್ಲಿ ಆ ಪರವಸ್ತುವಿನ ಜೊತೆ ಏಕಾಗತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಅವ್ರಿಗೇನೋ
ಅನ್ಸಂಗಿಲ್ಲ. ಅದೇ ತನ್ನ ಮೂಲ ಮಹಾಗಣದಲ್ಲಿ ಬೆರೆದು ಒಂದಾದ ಸಂತೃಪ್ತಿ ನಿತ್ಯ ತೃಪ್ತಿಯ ನಿಜದಿರವು. ಅದು ಸ್ವಾನುಭಾವದ ನಿಜ ನಿರ್ಣಯದ ಮೇಲೆ ನಿರ್ಧಾರವಾದಂಥ ಇರುವಲ್ಲದೆ ಮತ್ತೆ ಅನ್ಯ ಭಿನ್ನತೆಗೆ ಎಡೆಯಿಲ್ಲ ಅಲ್ಲಿ. ಇಂತಹ ಅಭಿನ್ನ ಅನುಭಾವವೆನಗೆ ಗುಹೇಶ್ವರ ಲಿಂಗದಲ್ಲಿ ಇಂಥ ಅಭಿನ್ನ ಅನುಭವ, ನಾನು ಆ ಪರವಸ್ತುವಿನ ಜೊತೆ ಏಕಾದಂಥ ನಿತ್ಯ ತೃಪ್ತಿಯಲ್ಲಿ ಇರುವಂಥ ಸ್ಥಿತಿ ಯಾರಿಂದ ಆತ್ ನನಗೆ ಅನ್ನೋದನ್ನು ಪ್ರಭುದೇವರು ಹೇಳಕತ್ತಾರ. ಏನಂದ್ರೆ ಅವರು, ಇಂಥ ಅಭಿನ್ನ ಅನುಭಾವನೆಗೆ ಅನುಪಮ ಜ್ಞಾನಿ ಚನ್ನಬಸವಣ್ಣಿಂದ ಅಳವಟ್ಟೈತೆ ಹೊರತು ಅಳವಟ್ಟು ನಾನು ಪರಮಸುಖಿಯಾದನೆಂದು ಅಲ್ಲಮ ಪ್ರಭುದೇವರು ಅತ್ಯಾನಂದದಿಂದ ಚನ್ನಬಸವಣ್ಣನ ನಿಲುವನ್ನು ಕೊಂಡಾಡ್ತಾರೆ. ಈ ರೀತಿಯಾಗಿ ಅವರು ಕೊಂಡಾಡಿದ ಮೇಲೆ ಅವ್ರು ಹೇಳ್ತಾರೆ, ಏನು ಹೇಳಿದ್ರು ಅವರು, ನಿರ್ಣಯದ ಮೇಲೆ ನಿರ್ಧಾರವಾಯಿತು ಹೀಗೆಂದು ಪ್ರಭುದೇವರು ನಿರೂಪಿಸಲು ಇದಕ್ಕೆ ಚನ್ನಬಸವರಾಜ ದೇವರು, ಇದಕ್ಕೆ ಅವ್ರು ಏನು ಹೇಳಿದರು, ಚನ್ನಬಸವರಾಜ ದೇವರು ಪ್ರಭುದೇವರ ಸ್ತೋತ್ರಮ ಮಾಡಿ ತಮ್ಮ ಪರಿಣಾಮವ ಹೇಳಿದ, ಪರಿಣಾಮ ಅಂದರೆ ತಮ್ಮ ಸಂತೃಪ್ತಿಯನ್ನು ಹೇಳಿದ ಪ್ರಸ್ತಾವದ ವಚನ. ಅವ್ರು ಹೇಳಿದರು, ಅರಿವಿನ ತೃಪ್ತಿಗೆ ಅನುಭಾವವಾಶ್ರಯ, ಲಿಂಗದ ಅನುಭಾವದಿಂದ ನಿಮ್ಮ ಕಂಡೆನು, ನಿಮ್ಮ ಕಂಡೆನ್ನ ಮರೆದ ಕಾಣ ಪ್ರಭುವೆ, ಕೂಡಲ ಚೆನ್ನ ಸಂಗಮದೇವ. ಇದನ್ನು ಬಸವಣ್ಣವ್ರದ್ದೊಂದು ಚಿನ್ಸೇಮ್ ಬರುತ್ತೆ. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ, ನಿಮ್ಮ ಕಂಡೆನ್ನ ಮರೆದನಾಗಿ, ಲಿಂಗಾನುಭಾವದಿಂದ ನಿಮ್ಮ ಕಂಡೆನ್ನ ಮರೆದನಾಗಿ ಏನು ಕೂಡಲ ಸಂಗಮದೇವ ಅನ್ನುವಂಥ ಒಂದು ವಚನವೂ ಇಲ್ಲಿ ಬರ್ತೈತೆ. ಅದೇ ಸಿಮಿಲಾರಿಟಿ, ಅರಿವಿನ ತೃಪ್ತಿಗೆ ಅನುಭಾವವಾಶ್ರಯ, ಲಿಂಗದ ಅನುಭಾವದಿಂದ ನಿಮ್ಮ ಕಂಡೆನು, ನಿಮ್ಮ ಕಂಡೆನ್ನ ಮರೆದೆ ಕಾಣ ಪ್ರಭುವೇ, ಕೂಡಲ ಚೆನ್ನ ಸಂಗಮದೇವ ಅನ್ನುವಂಥ ವಚನದ ಮೂಲಕ ಪ್ರಭುದೇವರಿಗೆ ಅವರು ತಮ್ಮ ಏನು ಪರಿಣಾಮ, ತಮ್ಮ ಸಂತೃಪ್ತಿ ನಿತ್ಯ ತೃಪ್ತಿಯ ಸುಖವನ್ನು ಅವ್ರ ಹೊಗಳಿ ಅವ್ರ ಕುರಿತು ನನಗೆ ಯಾಕೆ ಹಂಗಾತು, ಯಾರಿಂದ ಆತು ಅನ್ನೋದನ್ನು ಪ್ರಭುದೇವರಿಗೆ ಈ ವಚನದ ಮೂಲಕ ಹೇಳ್ತಾರೆ. ಮುಂದೆ ಏನು ಸಾಗ್ತೈತೆ ಅವರವರ ಸಂಭಾಷಣೆ ಅನ್ನೋದನ್ನು ಮುಂದಿನ ವಾರದಲ್ಲಿ ನಾವು ನೋಡೋಣ. ಸರ್ವರಿಗೂ ಶರಣ. ಇದುವರೆಗೆ ಡಾಕ್ಟರ್ ಶಂಭೆ ಹೆಗಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 98 ಚನ್ನಬಸವಣ್ಣವರ ಸಂಪಾದನೆ ಮುಂದುವರಿದ ಭಾಗ ಕುರಿತು ನಮ್ಮೆಲ್ಲರಿಗೂ ತಿಳಿಯುವಂತೆ ಅತ್ಯಂತ ಸರಳ ಭಾಷೆಯಲ್ಲಿ ಅದ್ಭುತ ಉಪನ್ಯಾಸವನ್ನು ನೀಡಿದ್ದಾರೆ. ಚನ್ನಬಸವಣ್ಣವ್ರನ್ನ ಕುರಿತು ಪ್ರಭುದೇವರು ಹೇಳಿದ ಒಂದು ವಚನವನ್ನು, ಬಸವಣ್ಣ ನಿನಗೆ 7 ಜನ್ಮ, ನನಗೆ 4 ಜನ್ಮ, ಚನ್ನಬಸವಣ್ಣಂಗೆ ಒಂದೇ ಜನ್ಮ, ನೀನು ಗುರುವೆನಿಸಿಕೊಳ್ಳಬೇಡ, ನಾನು ಜಂಗಮನೆನಿಸಿಕೊಳ್ಳಬೇಡ, ನಾವಿಬ್ಬರೂ ಚನ್ನಬಸವಣ್ಣನ ಒಕ್ಕುಮಿಕ್ಕ ಪ್ರಸಾದ ಕೊಳ್ಳದಡೆ ನಮ್ಮ ಗುಹೇಶ್ವರ ಸಾಕ್ಷಿಯಾಗಿ ಭೋಮ್ ನಾಸ್ತಿಯಾಗೋದು ಕಾರಣ ಸಂಗನ ಬಸವಣ್ಣ. ಇದುವರೆಗೂ ಪ್ರಭುದೇವ್ರನ್ನ ಪ್ರಶ್ನೆ ಮಾಡಿದವರು ಯಾರೂ ಇದ್ದಿಲ್ಲ. ಚನ್ನಬಸವಣ್ಣವರು ಅವನು ಪ್ರಶ್ನೆ ಮಾಡ್ತಾರೆ. ಅಂತಹ ವ್ಯಕ್ತಿ ಚನ್ನಬಸವಣ್ಣ ಹೋಗ್ತಾರಂದ್ರೆ ಚನ್ನಬಸವಣ್ಣರು ಎಂಥ ಎತ್ತರದ್ದಿರಬೇಕು. 3 ಮಹಾನ್ ಶಕ್ತಿಗಳ ಈ ಒಂದು ಸಂಭಾಷಣೆ ಐತಿ. ನಿಜವಾಗಲೂ ನಾವೆಲ್ಲರೂ ಪುಣ್ಯವಂತರು, ಆ ಕೇಳಿದ ಮರೆಯುವಂಥ ಭಾಗ್ಯವಂತರು ಅಂತ ಹೇಳಿ ಈ ಉಪನ್ಯಾಸವನ್ನು ನೀಡಿದಂಥ ನಮ್ಮ ಡಾಕ್ಟರ್ ಶಂಭೆ ಹೆಗಡಾಳ್ ಅವರಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ವತಿಯಿಂದ ಅನಂತ ಶರಣಾರ್ಥಿಗಳು. ಇದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಮತ್ತು ಇಲ್ಲಿ ಪ್ರತ್ಯಕ್ಷವಾಗಿ ನಡೆದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳು. ಈಗ ವಚನ ಮಂಗಲ ನಮ್ಮ ಬಸವಂತಪ್ಪ ತೋಟದಾರಣ್ಣ ಅವರನ್ನು. ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಬಂಧು ನೀನು ಬಳಗ ನೀನು, ಬಂಧು ನೀನು ಬಳಗ ನೀನು, ತಂದೆ ನೀನು ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಹಾಲಲದ್ದು ನೀರಲ್ಲದ್ದು, ಹಾಲಲದ್ದು ನೀರಲ್ಲದ್ದು, ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ ನಿಮ್ಮ ಧರ್ಮ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಬಸವ
ಬಸವಾ ಬಸವಾ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ.
ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ. ಕೂಡಲ ಸಂಗಮದೇವಾ, ಕೂಡಲ ಸಂಗಮದೇವಾ. ಎನಗಿದೆ ದಿವ್ಯ, ಎನಗಿದೆ ದಿವ್ಯ.